ಸರ್ ಸರ್ ಒಂದು ಮಾತು ಕೇಳ್ಕೊತೀನಿ. ಏನಪ್ಪ? ಏನಿಲ್ಲ, ನಾನು ನಿಮ್ಮ ಮಾತು ತುಂಬಾ ನಂಗೆ ಇಷ್ಟ ಆಯ್ತು. ಕೆಲವೊಬ್ರು ಇದ್ ಮಾಡ್ತಾರೆ ಸರ್, ಒಂದು ಊರಿರಲ್ಲ, ಹೆಸರು ಇರಲ್ಲ, ಇದಾಗತ್ತೆ ಅಂತ ಹೇಳ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ ಸರ್. ಸರ್ ಒಂದು ಮೈಸೂರು ಅಂತ ನಮ್ದಿರೋದು, ಹುಟ್ಟು ಬೆಳೆದು ಮೈಸೂರಲ್ಲ, ಮೈಸೂರೇ ಹುಟ್ಟು ಬೆಳೆದಿದ್ದು. ಮದುವೆ ಆಗಿದ್ದು ನನಗೆ 10 years ಮದುವೆ ಮಾಡ್ಕೊಟ್ರು ಅಮ್ಮ. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ್ರು. ನಮ್ಗೆ 2 ಮಕ್ಕಳಿದೆ ಸರ್. ಏನಾಗಿದೆ ಲೈಫಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದ್ದೆ. ನಾನು ಅಳ್ಬಿಟ್ಟಿರ್ತಿರ್ಲಿಲ್ಲ, ಅವಳು ಅಂದ್ಬಿಟ್ಟಿರ್ತಿರ್ಲಿಲ್ಲ. ಹಿಂಗಾಗಿತ್ತು ಸರ್. ಮದುವೆ ಆಗಿ 2010 ಆಗಿ ಸರ್, 2010 ಆಗಿದ್ದು. 13 ವರ್ಷ. ಹೌದು ಸರ್, ಹೌದು. 2 ಹೆಣ್ಮಕ್ಳು ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಈಗ ನಿಮ್ಗೆ ಇಷ್ಟು ವರ್ಷ ಸರ್? ನಮ್ಗೆ ಈ 36 ವರ್ಷ. ಈ ಅಕ್ಟೋಬರ್ ಈಗ ಸರ್, ನೆಕ್ಸ್ಟ್ ಈಗ ಬಂದ್ರೆ 19 ತಾರೀಕು ಬಂದ್ರೆ 35 ಬೀಳುತ್ತೆ ಸರ್ ನನಗೆ. ಈ ಡ್ರೈವರ್ ಕೆಲಸನ ಯಾವಾಗಲಿಂದ ಮಾಡ್ತಿದ್ದೀರಿ ಸರ್? ನಾನು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟೆ ಸರ್. ನಾನು 14 ವರ್ಷದಿಂದ ಬಂದೆ. ಆಟೋ ಓಡಿಸಿಂದ ಬಂದು ಆಮೇಲೆ ಡ್ರೈವಿಂಗ್ ಕೆಲಸ ಮಾಡಿ ಕಾಸು ಅಂತ ತಗೊಂಡು ಈಗ ಸರ್ ಬಸ್ ಓಡಿಸ್ತಾ ಇದೀನಿ ಸರ್ ಈಗ. ಓಕೆ, ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋದಾ? ಇಲ್ಲ ಸರ್, ಮೈಸೂರು ಸರ್, ಮೈಸೂರು. ಅಂದ್ರೆ ಆ ಮೈಸೂರು ನಗರದಲ್ಲೇ ಓಡಿಸೋದು? ಹೌದು ಸರ್, ಇಲ್ಲೇ ಓಡಿಸ್ತಾ, ಟೂರಿಸ್ಟ್ ಗಾಡಿ ಓಡಿಸ್ತಾ ಇದೀನಿ ಸರ್. ಹೇಳಿ ಸರ್. ಸರ್ ನನ್ಗೇನಿಲ್ಲ ಸರ್, ನನ್ನ ಮನೆಯಲ್ಲಿ ಫ್ಯಾಮಿಲಿ ಎಲ್ಲಾ ಚೆನ್ನಾಗಿದ್ದಾರೆ ಸರ್. ಏನಾಗಿದೆ ಅಂದ್ರೆ ನನ್ ತೊಂದ್ರೆ, ನನ್ನ ಹೆಂಡತಿ ಸ್ವಲ್ಪ ಹೇಳಿಕೆ ಮಾತು ತುಂಬಾ ಜಾಸ್ತಿ ಕೇಳ್ತಾಳೆ. ಅದರಿಂದ ಹೇಳಿಕೆ ಮಾತು ಅಂದ್ರೆ ಅವ್ರ ಹೇಳಿಕೆ ಮಾತು ಜಾಸ್ತಿ ತುಂಬಾ ಕೇಳೋದು. ನನ್ನ ಮಿಸ್ಸಸ್, ನನ್ನ ಹೆಂಡತಿ, ಅವ್ರ ಕಂಟ್ರೆ ನಂಗೆ ತುಂಬಾ ಇಷ್ಟ ಸರ್. ಜೀವನ ಅವ್ರ ಕಂಟ್ರೆ ನಂಗೆ ಎಷ್ಟು ಇದೆ ಅಂದ್ರೆ ಸರ್, ನಂಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ. ಏನ್ ಮಾತಾಡ್ಬೇಕು ಅಂತ ನಂಗೆ ಅರ್ಥ ಆಗ್ತಾ, ಅಷ್ಟು ಇದಾಗ್ಬಿಟ್ಟಿದೆ ಲೈಫ್ ಸಿಕ್ಬಿಡ್ತಾರೆ ಅಂತ. ಅಂದ್ರೆ ಏನಾಗಿದೆ ಈಗ ಅಲ್ಲಿ ಸರ್? ಏನಾಗಿದೆ ಅಂದ್ರೆ, ಇದು ನಾನು ನನ್ನ ತಂಗಿ ಇಬ್ರು ಸರ್ ಇರೋದು. ನಮ್ಮ ಅಮ್ಮ ಒಬ್ರೇ ನಂಗಿರೋದು. ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಸರ್. ಅಂದ್ರೆ ಅವ್ರ ಇದರಲ್ಲಿ ಏನಂದ್ರೆ ಆಯ್ ಕೆಲಸ ಮಾಡ್ತಾರೆ ಸರ್, ಗ್ರೂಪ್ ಕೆಲಸ ಮಾಡ್ತಾ ಇದ್ರು. ರಿಟೈರ್ಡ್ ಆದ್ರು. ನಮ್ಗೆ ಚಿಕ್ಕ ವಯಸ್ಸಲ್ಲೇ ನನ್ನ ತಂಗಿ, ನಮ್ಮ ಅಪ್ಪ ತೀರೋಗ್ಬಿಟ್ರು. ತೀರೋದಾಗ ನಾನು ಹೊರಗಡೆ ಹೋಗ್ತೀಯಾ ಬರ್ತೀಯಾ, ನೀನ್ ಊಟ ತಿನ್ನಿ ಮಾಡ್ಕೊಳ್ತಾ, ನಾನು ಕೆಲ್ಸ ಕೊಂಡೋಗ್ಬಿಡ್ತೀನಿ ಹಂಗಿ ಇಂತೆಲ್ಲ ಮದುವೆ ಮಾಡೋರು ಸರ್. 21 years ಮದುವೆ ಮಾಡಿದ್ರು ಸರ್. ಅವಳು ತುಂಬಾ ಒಳ್ಳೆ ಹುಡುಗಿನೇ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ತುಂಬಾ ನಂಗೆ ಹೆಲ್ಪ್ ಮಾಡ್ಕೊಟ್ಲು, ಎಲ್ಲಾ ತರ ನಂಗೆ ಹೆಲ್ಪ್ ಇದ್ ಮಾಡ್ಕೊಟ್ಲು. ಅಂದ್ರೆ ಏನೋ ನನ್ಗೊಬ್ಬ ಪೊಲೀಸ್ ಮದುವೆ ಮಾಡ್ಸಿದ್ದು ಅಂದ್ರೆ ನನ್ಗೆ ಅವರು ನಮ್ ತಾಯಿ ಹಾಸ್ಪಿಟಲ್ ಕೆಲಸ ಮಾಡೋದು, ಅವ್ರ ತಾಯಿ ಹಾಸ್ಪಿಟಲ್ ಕೆಲಸ ಮಾಡೋದು ಸರ್. ಅದರಿಂದ ನಂಗೆ ಅವ್ರ ಪರಿಚಯ ನಂಗೆ ಇರ್ಲಿಲ್ಲ. ನನ್ಗೆ ಆ ಹುಡುಗಿ ಕಡೆ ಪರಿಚಯ ಇರ್ಲಿಲ್ಲ ಸರ್, ಇನ್ನೂ ಇರ್ಲಿಲ್ಲ. ನಾನು ಒಂದೇ ಹುಡುಗಿ ನೋಡಿದ್ದು. 6 ತಿಂಗಳು ರಿಸೈನ್ ಮಾಡ್ಕೊಂಡು ಗ್ಯಾಪ್ ಬಿಟ್ಟು, ದುಡ್ಡು ಸಮಸ್ಯೆ ಏನೋ ಅವ್ರದ್ದೇನೋ ಗೊತ್ತಿಲ್ಲ ಸರ್ ನನಗೆ. 6 ತಿಂಗಳು ಬಿಟ್ಕೊಂಡು ಮದುವೆ ಆದೆ ಸರ್ ನಾನು. ನಿಮ್ ತಾಯಿ ಎಲ್ಲಿ ಕೆಲಸ ಮಾಡ್ತಿದ್ದು ಅಂದ್ರಿ ಸರ್? ಮೈಸೂರಲ್ಲೇ ಸರ್, ಮೈಸೂರಲ್ಲೇ ESC ಹಾಸ್ಪಿಟಲ್ ಅಲ್ಲಿ ಸರ್. ಹೌದು, ಆತರ ಕೆಲಸ ಮಾಡ್ತಾ ಇದ್ರು. ಇದೇನಾಯ್ತು ಅಂದ್ರೆ ನನ್ಗೆ ಏನೋ ಗೊತ್ತಿಲ್ಲ ಸರ್. ನಾವೆಲ್ಲ ಡ್ರೈವಿಂಗ್ ಕಲ್ಸ್ಬಿಟ್ಟು ಡ್ರೈವಿಂಗ್ ಡ್ಯೂಟಿ ಮಾಡ್ತಾ ಇದ್ದೆ ಸರ್. ನಾನು ಡ್ಯೂಟಿಲಿದ್ದೆ, ಅಂದ್ರೆ ನನ್ನ ಪರ್ಸನಲ್ ಇದನ್ನ ಇದ್ದೆ. ಈಗ ನಮ್ಮಮ್ಮ ಬೆಳಿಗ್ಗೆ ಜಾಬ್ ಹೋಗ್ತಾ ಇದ್ರು, ಸಂಜೆ ಬರ್ತಾ ಇದ್ರು, ಲೇಟ್ ಆಗ್ಬಿಡೋದು ಬರೋದು. ನಂಗೂ ಸ್ವಲ್ಪ ಒಬ್ಬಳೆ ತಂಗಿ ಕಸ ಇರೋದು ನಂಗುವೆ. ಅಂದ್ರೆ ನಿಮ್ ತಂದೆ ಸರ್? ತಂದೆ ತೀರೋಗ್ಬಿಟ್ಟು ಸರ್. ತಂದೆ ತೀರೋಗಿ 7 ವರ್ಷ ಆಯ್ತು ಸರ್. ಅವಾಗಿದ್ರು ಅಂದ್ರೆ ನಂಗೆ ತಂದೆ ಪ್ರೀತಿ ಬೆಳೆಯಿಲ್ಲ ಸರ್. ನಾನು ಚಿಕ್ಕದಿಂದ ಬೆಳೆಯಿಲ್ಲ. ನಾನು ನಮ್ ತಂದೆ ನನಗೆ ಈಗ ಮಿಸ್ ಆಗಿ ನನಗೆ ಸಿಕ್ಕಿದ್ದು ಎಷ್ಟು ಮದುವೆ ಆಗಬೇಕಾದ್ರೆ ನಂಗೆ ಸಿಕ್ಕಿದ್ದು ಅಷ್ಟೇ. ಅವರು ಏನೋ ದೂರ ಆಗ್ಬಿಟ್ಟಿದ್ರು, ನಮ್ಮಮ್ಮ ಇದರಿಂದ ದೂರ ಆಗ್ಬಿಟ್ಟಿದ್ರು. ಅವರು ದೂರ ಆಗ್ಬಿಟ್ಟಿದ್ರು. ನನಗೆ ಬೈ ಚಾನ್ಸ್ ಸಿಕ್ಕಿ ಮದುವೆ ಆಗೋ ಟೈಮ್ ಅಲ್ಲಿ ಸಿಕ್ಕಿ ಅವರೆಲ್ಲ ನೋಡಿ ಚೆನ್ನಾಗಿದ್ರು. ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ತೀರೋಗ್ಬಿಟ್ಟು ಸರ್. ಅವರು ನಮ್ ತಂದೆ ಸರ್. ಅವ್ರಿಗೂ ಹಾರ್ಟ್ ಆಪರೇಷನ್ ಇದಾಗಿತ್ತು. ನಮ್ಮ ಅಮ್ಮನ ಬಂದೆಲ್ಲ ತೋರ್ಸ್ಕೊಟ್ಟು ಇನ್ಸ್ಕಾನ್ ಟೆಂಪಲ್ ಬ್ಯಾಂಗ್ಳೂರಲ್ಲಿ ಇದ್ರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಎಲ್ಲ ಆಪರೇಷನ್ ಎಲ್ಲ ಮಾಡಿಸಿದ್ರು ಸರ್. ಅವ್ರಿಗೂ ಯಾರು? ನಮ್ಮಮ್ಮನೇ ಮಾಡಿಸ್ತಿದ್ರು ಸರ್. ಇನ್ನೊಬ್ರು ಹೆಂಡತಿ ಇದ್ರು ಸರ್. ಅವ್ರಿಗೂ ಅವ್ರು ಒಂದ್ ಗಂಡು ಒಂದ್ ಹೆಣ್ಣು ಅವ್ರಿಗೂ ಇದೆ ಸರ್. ನನ್ಗೆ ಅದ್ರ ಮಧ್ಯದಲ್ಲಿ ಹಿಂಗೆಲ್ಲ ನನ್ಗೂ ನಮ್ಮ ಅಮ್ಮಂಗೆ ಫಸ್ಟ್ ನಮ್ಮ ಅಮ್ಮಂಗೆ ನಾನ್ ಫಸ್ಟ್ ಹೇಳ್ತೀನಿ. ನಮ್ಮಮ್ಮ
ಅವ್ರು ಸೆಕೆಂಡ್ ಹೆಂಡತಿ, ಅವ್ರಿಗೆ ನೆಕ್ಸ್ಟ್ ಅವ್ರಿಗೊಂದ್ 2, ನನ್ ತಂಗಿ ನಾನು ಫಸ್ಟ್, ಆಮೇಲೆ ಅವ್ರಿಗೊಂದ್ ಗಂಡು ಒಂದ್ ಹೆಣ್ಣು ನೆಕ್ಸ್ಟ್ ಸರ್. ಹಿಂಗಾಗೋಯ್ತು. ಹಿಂಗಾಗಿ ನಮ್ಮಮ್ಮ ಬಿಟ್ಬಿಟ್ಟಿದ್ರು, ಅವ್ರನ್ನ ಬಿಟ್ಬಿಟ್ಟು ಹೊಂಟೋಗಿದ್ರು. ಆಮೇಲೆ ಮಧ್ಯದಲ್ಲಿ ಮತ್ತೆ ಬಂದು ಸಿಕ್ಕಿದ್ರು. ಅಂದ್ರೆ ಡಿಸೆಂಟ್ ಆಗಿ ಸರ್ ನನ್ಗೆ ಬುದ್ಧಿ ಎಲ್ಲ ಬಂದಾಗಿ ನಾನು ಡ್ರೈವಿಂಗ್ ಕೆಲಸ ಮಾಡಿ ಸಿಕ್ತಾಗ, ಅಂದ್ರೆ ಅವಾಗ ನಾನು ಹೆವಿ ಗಾಡಿ ಓಡಿಸ್ತಿರಲಿಲ್ಲ ಸರ್, ಸಣ್ಣ ಪುಟ್ಟ ಕಾರ್ಗಳು ಓಡಿಸ್ಕೊಂಡು ಇದ್ ಮಾಡ್ತಿದ್ದೆ. ಇವಾಗ ಮಧ್ಯದಲ್ಲಿ ಬಂದು ಮದುವೆ ಮಾಡ್ಕೊಂಡು ಮದುವೆ ಎಲ್ಲ ಆಯ್ತು. ನನ್ ಮಗ ಚೆನ್ನಾಗಿ ಮಧ್ಯದಲ್ಲಿ ಹಿಂಗೆ ನಮ್ಮ ಅಪ್ಪ ಮದುವೆ ಮಾಡಿ ನನ್ಗೆ ಒಂದು ವರ್ಷಕ್ಕೆ ತೀರೋಗ್ಬಿಟ್ರು ಸರ್. ನನ್ ದೊಡ್ಡ ಮಗಳು ಹುಟ್ಟಿದ್ಲು. ನನ್ ದೊಡ್ಡ ಮಗಳು ಹುಟ್ಟಿದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಅವ್ರಿಗೆ. ಅವಾಗ ಬಂದು ಕ್ಷಮೆ ಕೇಳ್ಕೊಂಡು ನನ್ಗೆ ಎಷ್ಟು ಚೆನ್ನಾಗಿದ್ರು ಅಂದ್ರೆ, ನಂಗೆ ಅಪ್ಪ ಸಿಕ್ತಿಲ್ವಲ್ಲ ಎಲ್ಲ ಚೆನ್ನಾಗಿತ್ತು ಅಂತ ಬಂದು ಮದುವೆ ಮಾಡ್ಕೊಟ್ರು ಸರ್. ನಾನು ನಮ್ಮಮ್ಮ ಕ್ವಾರ್ಟರ್ಸ್ ಇದ್ದು, ನಾವು ಹಾಸ್ಪಿಟ್ಲ್ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಸರ್. ಹಾಸ್ಪಿಟ್ಲ್ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಹಿಂಗೆಲ್ಲ ಆಗಿ ನಿಂಗೆ ಒಬ್ನೇ ಮಗಳಲ್ವಾ ಅನ್ಬಿಟ್ಟು ಎಲ್ಲ ಮದುವೆ ಮಾಡ್ಕೊಟ್ಟು ಇದ್ ಮಾಡಿದ್ರು ಸರ್. ಮನೇಲಿ ಮಾಡ್ಕೊಟ್ರು, ಎಲ್ಲ ಮಾಡ್ಕೊಟ್ಟು ಚೆನ್ನಾಗಿದ್ದು. ಈಗ ನನ್ನ ಹೆಂಡತಿ ಯಾರ್ದೋ ಮಾತು ಕೇಳ್ಕೊಂಡು ಅವ್ರ ಮಾತ್ ಕೇಳ್ಕೊಂಡು ದೂರ ಆಗ್ಬಿಟ್ಟಿದಲ್ಲ ಸರ್ ನನಗೆ. ಅಂದ್ರೆ ಯಾವ ವಿಚಾರದಲ್ಲಿ ಸರ್? ಈ ದುಡ್ಡು ಕಾಸು ವಿಚಾರದಲ್ಲಿ ಸರ್. ಅಂದ್ರೆ ಬೇರೆಯವ್ರ ಮಾತು ಕೇಳುವುದು ಅಂದ್ರೆ ಆ ಬೇರೆಯವರು ಅಂದ್ರೆ ಯಾರು? ಸ್ವಂತ ಅವ್ರ ರಿಲೇಷನ್ ಅಲ್ಲಿ ಸ್ವಂತ ಅವ್ರ ಅಕ್ಕನ ಮಾತು. ಅವ್ರ ಅಕ್ಕನ ಮಾತು ಕೇಳ್ಕೊಂಡು ನಿನ್ ಗಂಡ ಹಿಂಗ್ ಮಾಡ್ತಾವನಲ್ವಾ, ಇದ್ ಮಾಡ್ತಾವನಲ್ವಾ ಸರ್. ನಂದು ಏನೂ ತಪ್ಪಿಲ್ಲ ಸರ್. ನಿನ್ಗೆ ಏನ್ ಬೇಕಮ್ಮ, ನಿನ್ ತಿಂಡಿ ನನ್ ಮಕ್ಳಿಗೆ ನಾನು ಸಹಾಯ ಮಾಡ್ಕೋಬೇಕು ಸರ್. ಇವಳು ನನ್ ತಂಗಿ ಮೇಲೆ ಹಠ ಮಾಡ್ತಾಳೆ ಸರ್. ನಿಮ್ಮಮ್ಮ ರಿಟೈರ್ಡ್ ಆಗಿ ಕೊಟ್ರು, ನಿಮ್ಮಮ್ಮ ರಿಟೈರ್ಡ್ ಆದ್ರು, ಅವ್ರೇನ್ ಕೊಡ್ಸ್ಕೊಟ್ರು ನನ್ಗೆ, ಅವ್ರೇನ್ ಮಾಡಿದ್ರು, ರಿಟೈರ್ಡ್ ಆದ್ಮೇಲೆ ನಿನ್ಗೆ ಏನ್ ಬೇಕಲ್ಲ ಮಾಡಿಸ್ಕೊಡ್ತೀನಿ, ದುಡ್ಡು ಬರುತ್ತೆ ಎಲ್ಲ ಅಂತ ಹೇಳಿದ್ರು ಸರ್. ಸರ್ ನಂಗೆ ಸ್ವಂತ 6 ಲಕ್ಷ ಕೊಟ್ಟು ಬಗ್ಗೆ ನಾನು ಕೊಟ್ಟಿದ್ದಾರೆ ಮನೇನ, ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಎಲ್ಲ ಮಾಡ್ಕೊಟ್ಟಿ ನಮ್ಗೆ ಚೆನ್ನಾಗಿರಿ ಅಂತ ಎಲ್ಲ ಇದ್ ಮಾಡಿದ್ರು. ಆದ್ರೂ ಸರ್ ಅವ್ರ ಹೇಳಿಕೆ ಮಾತು ಕೇಳ್ಕೊಂಡು ನನ್ನ ದೂರ ಮಾಡಿ ಸುಮಾರು 8-9 ತಿಂಗಳಿಂದ ಸರ್, 7 ತಿಂಗಳು 9 ತಿಂಗಳು ಸರ್, ಇವತ್ತು 9 ತಿಂಗಳಾಗಿದೆ ನನ್ನ ದೂರ ಬಿಟ್ಟು ಹೊಂಟೋಗಿದ್ದಾಳೆ. ನನ್ಗೆ ಯಾರ ಹತ್ರ ಏನ್ ಹೇಳ್ಕೋಬೇಕು ಅಂತ ಅರ್ಥ ಆಗ್ಲಿಲ್ಲ ಸರ್. ತುಂಬಾ ಟ್ರೈ ಮಾಡ್ತಿದ್ದೀನಿ, ನಿಮ್ ಫೋನ್ ಸಿಕ್ತು ಸರ್, ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಸರ್ ನಾನು ನಿಜವೂ ಸರ್ ಎಲ್ಲೆಲ್ಲೂ ಒಬ್ಬೊಮ್ಮನೆ ಹೊರಗಡೆ ಇದ್ದಾಗೆಲ್ಲ ಇಂಥ ಪ್ರದೇಶದಲ್ಲಿ ನಿಮ್ ವಾಯ್ಸ್ ಕೇಳ್ಕೊಂಡು ಇದ್ ಮಾಡ್ತಿದ್ದೆ ನಾನು. ಸಂತೋಷ. ಆದ್ರೆ ಇಲ್ಲಿ ಈ 9 ತಿಂಗಳ ಒಳಗಡೆ ಯಾರೋ ಹಿರಿಯರು ಕೂತು ಇದನ್ನ ಸರಿ ಮಾಡುವ ಪ್ರಯತ್ನ ಮಾಡ್ಲಿಲ್ವಾ ಸರ್? ಮಾಡಿದ್ರು. ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಕಡೆ ಈ ಕಡೆ ಮಾತು, ಅಯ್ಯೋ ನಮ್ಗೆ ಗೊತ್ತಿಲ್ಲ ಸರ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ನನ್ ಮೇಲೆ ಡಿಪೆಂಡ್ ಆಗ್ತಾಯಿಲ್ಲ ಅವಳು, ನಮ್ ತಾಯಿ ಮೇಲೆ ಡಿಪೆಂಡ್ ಆಗ್ತಾಳೆ ಸರ್. ಏನಪ್ಪ? ನಮ್ಮ ಅಮ್ಮನ ಮೇಲೆ ಡಿಪೆಂಡ್ ಆಗ್ತಿದ್ದಾಳೆ, ನಮ್ ತಾಯಿ ಮೇಲೆ. ಯಾವ ರೀತಿ ಅಂದ್ರೆ ಏನು ಮಾಡ್ಕೊಡ್ಲಿಲ್ವಲ್ಲ, ನಿನ್ಗೆ ಏನು ಕೊಡ್ಲಿಲ್ವಲ್ಲ, ರಿಟೈರ್ಡ್ ಆಗಿ ಮಾಡಿಸ್ಕೊಡ್ತೀವಿ, ನೀನು ಕೆಲಸ ನೋಡಿ ಡ್ರೈವಿಂಗ್ ಕೆಲಸ ನೋಡಿ ನಂಗೆ ನಿಮ್ಮಮ್ಮ ಹೆಣ್ ಕೊಡ್ಲಿಲ್ಲ, ನಿಮ್ಮಮ್ಮ ಗೌರ್ಮೆಂಟ್ ಕೆಲಸ ನೋಡಿ ಹಿಂಗೆ ಹೆಣ್ ಕೊಟ್ಟಿರೋದು ನಾವು. ಯಾರು ಹೇಳೋದು ಮಾತನ್ನ? ನಮ್ಮತ್ತೆ ಹೇಳ್ತಾರೆ ಸರ್, ನಮ್ಮತ್ತೆ ಹೇಳ್ತಾರೆ, ನಂಗೆ ಹೆಣ್ ಕೊಟ್ಟಿರೋ ತಾಯಿ ಹೇಳ್ತಾರೆ. ನಿಮ್ ಮಗನ್ ನೋಡಿ ನಾವ್ ಏನ್ ಹೆಣ್ ಕೊಟ್ಟಿಲ್ಲ, ನಿಮ್ಮಮ್ಮನ್ ಕೆಲ್ಸಲ್ಲಿ ಇದ್ದೀರ ಅಂದ್ಬಿಟ್ಟು ನಾವ್ ಹೆಣ್ ಕೊಟ್ಟಿರೋದು. ಈ ತರ ಎಲ್ಲ ಹಿಂಗ್ ಮಾಡಿ ಸರ್ ಮನ್ಸು ತುಂಬಾ ಡಿಫ್ರೆನ್ಸ್ ಆಗ್ಬಿಟ್ಟಿದೀನಿ ಸರ್. ಬಟ್ ಇಂಥ ಮನಸ್ಥಿತಿ ಅವ್ರಿಗಿದೆ ಅಂತ ನಿಮ್ಗೆ ಈ ಮುಂಚೆ, ಯಾಕಂದ್ರೆ ಅವ್ರ ಅಮ್ಮನ ಜೊತೆ ಕೆಲಸ ಮಾಡ್ತಿದ್ದವರು ಅಥವಾ ನಿಮ್ಮಮ್ಮನ ಜೊತೆ ಅಂದ್ರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ನಿಮ್ಮ ಅತ್ತೆ ಮತ್ತೆ ನಿಮ್ಮಮ್ಮ, ಹೌದಲ್ಲ? ಹೌದು. ಇಲ್ಲ ಸರ್, ನಮ್ಮಮ್ಮ ಗೌರ್ಮೆಂಟ್ ಜಾಬ್ ಸರ್ ಬಂದಿ, ಅವ್ರಮ್ಮ ಪ್ರೈವೇಟ್ ಸರ್, ಪ್ರೈವೇಟ್ ಹಾಸ್ಪಿಟಲ್ ಅವರು, ನಮ್ಮಮ್ಮ ಗೌರ್ಮೆಂಟ್ ಜಾಬ್ ಇರ್ದಿ ಸರ್. ಓಕೆ, ಅಂದ್ರೆ ಮೆಡಿಕಲ್ ಅನ್ನು ಒಂದೇ ಕ್ಷೇತ್ರ ಅನ್ನೋದು ಬಿಟ್ರೆ ಜಾಗ ಬೇರೆ ಬೇರೆ ಸರ್. ಅಮ್ಮ ಗೌರ್ಮೆಂಟ್ ಜಾಬ್, ಅವ್ರಮ್ಮ ಪ್ರೈವೇಟ್ ಸರ್. ಓಕೆ, ಬಿಡಿ ಅದನ್ನ. ಆದ್ರೆ ಈ ಮನೆಯ ಮನಸ್ಥಿತಿಗಳು ನಿಮ್ಮ ಅಮ್ಮನಿಗೆ ಪರಿಚಯ ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಅವ್ರಿಗೂ ಗೊತ್ತಿರ್ಲಿಲ್ಲ ಸರ್, ಗೊತ್ತಿರ್ಲಿಲ್ಲ. ನಿಮ್ಮ ಅಮ್ಮನಿಗೆ ಗೌರ್ಮೆಂಟ್ ಕೆಲಸ ಇದೆ ಅನ್ನೋ ಕಾರಣಕ್ಕೆ ನಿಮಗೆ ಹೆಣ್ಣು ಕೊಟ್ರು ಅಂತ? ಹೌದು ಸರ್, ಹೌದು. ಒಬ್ನೇ ಮಗ. ಯಾವಾಗ ಬಂದಿದ್ದು? ಮದುವೆ ಆದ್ಮೇಲೋ ಅಥವಾ ಇತ್ತೀಚೆಗೂ? ಮದುವೆ ಆಯ್ತಿಂತ ಮದುವೆ ಈಗ ಚೆನ್ನಾಗಿ ಎಲ್ಲವೆಲ್ಲ ಮಾತು ಬಂದಿರ್ಲಿಲ್ಲ. ಈಗ ಡೀಸೆಂಟ್ ಆಗಿ ಒಂದು 4 ತಿಂಗಳಿಂದ ಇದು ಯಾವಾಗ ಹಿಂಗ್ ದೂರ ಅದು ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ನಾವ್ ಅಷ್ಟೆಲ್ಲ ಇದ್ ಮಾಡ್ಕೊಂಡು ಇದ್ ಮಾಡೋದ್ ಬೇಡ, ಚೆನ್ನಾಗಿ ಏನೇ ಇದ್ರೆ ನಮ್ಗೆ ಎಲ್ಲ ಮಕ್ಕಳಾಗಿ ಮದುವೆ ಆಗಿ 10 ವರ್ಷ ತುಂಬಾ ದಿನ ಆಯ್ತು, ಇವೆಲ್ಲ ಏನಕ್ಕೆ ಇವೆಲ್ಲ ಇದ್ ಮಾಡ್ತಾ ಇದೀರಾ ನೀವು, ಹಂಗೆ ಹಿಂಗೆ ಅಂತ ತುಂಬಾ ಸರ್. ನಮ್ಮ ಅಮ್ಮಗೂ ತುಂಬಾ ತಕ್ಕ ಟಾರ್ಚರ್ ಕೊಡ್ತಾ ಇದಾರೆ ಹಿಂದ್ಗಡೆಯಿಂದ. ಯಾವ ರೀತಿ ಅಂದ್ರೆ ನೀವೇನ್ ಅಂದ್ರೆ ಏನ್ ಮಾಡ್ಕೊಟ್ಟಿದ್ದೀರಾ, ಏನ್ ಮಟ್ಟಿದ್ದೀರಾ ನೀವು, ಇಷ್ಟ ದಿನ ಆಯ್ತು
ನನ್ ಮಗಳು ಏನು ಒಂದ್ ಇದೆ, ನಿನ್ ಮಗ ಡ್ರೈವಿಂಗ್ ಕೆಲ್ಸಕ್ಕೆ ದೂರ ಹೋಗ್ತಾನೆ, ಎಲ್ಲೋ ಬರ್ತಾನೆ, ಎಲ್ಲೋ ಇರ್ತಾನೆ, ಏನೋ ಮಾಡ್ತಾನೆ, ನನ್ ಮಗಳು ಒಬ್ಳೇ ಇರ್ತಾಳೆ, ಏನ್ ಮಾಡ್ಕೊಟ್ಟಿದ್ದೀರಾ? ಈಗ ಮಗಂಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಕೊಡ್ತೀರಾ ನೀವು? ಈಗ ಅವ್ರಿಗೆ ನಿಮ್ಗಿಂತ ಹಣ ಮುಖ್ಯ. ಹಣ ಮುಖ್ಯ ಆಗಿದೆ ಸರ್. ಹೌದು. ನನ್ನ 9 ತಿಂಗಳಿಂದ ಸರ್ ನನ್ಗೆ ಎಷ್ಟು ಮೋಸ ಮಾಡಿ, ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ ಗೊತ್ತಾ ಅವಳಿಗೆ. ತಪ್ಪಾಗೋಯ್ತು ಕವಿತಾ ಅಂತ ಅವಳ ಹೆಸರು ಸರ್. ತುಂಬಾ ಕೇಳ್ಕೊತೀನಿ, ಏನೋ ನೋಡು ಎಲ್ಲಾ ಚೆನ್ನಾಗಿರುತ್ತೆ, ಏನೋ ಆಗುತ್ತೆ, ಒಂದ್ ತಪ್ಪಾಗೋಗುತ್ತೆ, ಏನೋ ಒಂದ್ ಇದಾಗುತ್ತೆ, ಬಾ ಚೆನ್ನಾಗಿರೋ ಮನೆಯಲ್ಲಿ ನೆಮ್ಮದಿ ಇರೋಣ, ಏನಾಗುತ್ತೆ ನನಗೆಲ್ಲ ಮಾಡ್ಕೊಡ್ತೀನಿ, ದುಡಿತೀನಿ, ನಾವು ನಮ್ಮಮ್ಮ ಇರೋ ಗಂಟ ಅವ್ರ ಹತ್ರ ಇರ್ಲಿ, ನಾವ್ ಹೋದ್ಮೇಲೆ ನಮ್ಗೆಲ್ಲ ತಾನೇ ಬರೋದು, ಏನಿರುತ್ತೆ ಇಲ್ಲಿ ತಗೊಂಡೋಗುವಂತದ್ದು. ಹಿಂಗ್ ಕೇಳಿದ್ರೆ ಸ್ವಂತ ಅವ್ರ ಅಕ್ಕ ಒಬ್ಳಿದಿಲ್ಲ ಸರ್, ಅವರು ಸ್ವಂತ ಮನೆ ಇಲ್ಲ ಸರ್, ಅವರು ತಗೊಂಡೋಗಿ ಅವ್ರ ಮನೆಯಲ್ಲಿ ಅವ್ರ 3 ಹೆಣ್ಮಕ್ಳು ಅವ್ರು ಮನೆಯಲ್ಲಿ ಅವ್ರಲ್ಲೇ ಇದ್ದಾರೆ. ಇವಳು ಕರ್ಕೊಂಡೋಗಿ ಮಕ್ಳು ಅವ್ರು ಮಡಿಕೊಂಡಿದ್ದಾಳೆ. ನಾನು ಅವ್ರ ಅಕ್ಕನ ಹತ್ರ ಹೋಗಿ ಮಾತಾಡ್ದೆ, ಅಕ್ಕ ಹಿಂಗಾಗಿದೆ ಅಂದ್ರೆ ನನ್ಗೆ ಅಕ್ಕೆ ಆಗ್ಬೇಕು ಅವರು, ನಂಗೆ ಅವ್ರಿಗೆ ಅಕ್ಕ ಅಂತಾನೆ ಕರೀತೀನಿ. ಅವ್ರಿಗೆ ಹಿಂಗ್ ಕರ್ದಲಾಗ ನೋಡಪ್ಪ ಹಿಂಗೆ ನಾನೇನ್ ಮಾಡ್ತೀನಪ್ಪ, ಹಿಂಗ್ ಇಷ್ಟ ನೀನ್ ಹೇಳ್ತೀಯ, ಆ ಹುಡುಗಿ ಬುದ್ಧಿ ಕಲೀತಾ ಇಲ್ಲ, ಈ ತರ ಆಗಿದೆ, ಏನ್ ಮಾಡೋದು ಅಂತ ಸರ್. ಸಕ್ಕತ್ತು ತುಂಬಾ ಮನ್ಸಿಗೆ ಸಕ್ಕತ್ ನೋವಾಗ್ಬಿಟ್ಟಿದೆ ಸರ್. ಏನ್ ಸರ್ ನಾವು ಮಾಡ್ಬೋದು ಸರ್ ಮುಂದೆ? ಈಗ ನಿಮ್ ತಾಯಿ ಏನ್ ಹೇಳ್ತಾರೆ? ನಮ್ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ನೀನುಂಟು ನಿನ್ ಹೆಂಡತಿ ಉಂಟು, ನಾನ್ ಏನಪ್ಪಾ ಮಾಡ್ಲಿ, ನಂಗೆ ವಯಸ್ಸಾಗಿದೆ, ನಂಗೊಂದ್ ಕಿಡ್ನಿ ಇದಾಗ್ಬಿಟ್ಟಿದೆ, ಒಂದ್ ಕಣ್ಣು ಸರಿಯಾಗಿ ನಂಗೆ ಕಾಣಲ್ಲ, ನಾನು ಏನ್ ಮಾಡ್ಬೇಕಪ್ಪ? ನಾನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಅವಳು ಕರ್ದೆ, ಬಂದು ಇಷ್ಟೆಲ್ಲ ಇದ್ ಮಾಡ್ದೆ, ಅವಳ ಮಾತು ಕೇಳ್ತಾ ಇಲ್ಲ, ನಾನೇನ್ ಮಾಡ್ಬೋದು ಅಂತ ಅವ್ರು ನನ್ಗೆ ಕೇಳ್ತಾರೆ ಸರ್. ಅಂದ್ರೆ ಯಾವ ಹಿರಿಯರ ಮಾತುಗಳು ಆಕೆ ಮುಂದೆ ಕೆಲಸ ಮಾಡ್ತಿಲ್ಲ? ಇಲ್ಲ ಸರ್, ಏನು ಹೋಗ್ತಾ ಇಲ್ಲ ಸರ್. ನಾನೇ ಅವಳಿಗೆ ತಾಯಿ ಓಡಾಡ್ಕೊಂಡು ಅಡಿಗೆ ಮಾಡುವಷ್ಟು ಸ್ಥಿತಿಲಿ ಇದ್ದಾರಾ ಸರ್? ನಮ್ ತಾಯಿ ಇದ್ದಾರೆ ಸರ್. ಅಂದ್ರೆ ಏನಾಗಿದೆ ಅಂದ್ರೆ ಅವ್ರಿಗೆ ಒಂದು ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ ಸರ್. ಅವರು ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರ ಜೀವನನೇ ಅವ್ರು ನೋಡ್ಕೊಳ್ಳೋ ಅಂತ ಪರಿಸ್ಥಿತಿಲಿ ಅವರು ಈಗ ಹಂಗಿದ್ದಾರೆ. ನಮ್ ಜೀವನ ನೋಡೋ ಪರಿಸ್ಥಿತಿ ಅವ್ರು ಇಲ್ಲ ಸರ್. ನಮ್ಮಮ್ಮ ಅಂದ್ರೆ ಮಗನಿಗಾದ ಈ ಅನ್ಯಾಯ ವಿಚಾರವೂ ಕೂಡ ಆಕೆಯನ್ನು ಕುಗ್ಗಿಸಿದೆ. ಹೌದು ಸರ್. ಹೌದಲ್ಲ? ತುಂಬಾ ಯೋಚನೆ ಮಾಡ್ಬಿಟ್ಟಿದ್ದಾರೆ ಸರ್. ಒಂದು ಕಿಡ್ನಿ ಕ್ಲಿಯರ್ ಇದಾಗಿದೆ, ಒಂದ್ ಕಣ್ಣು ಸರಿಯಾಗಿ ಕಾಣಲ್ಲ ಅವ್ರಿಗೆ, ಒಂದ್ ಕಣ್ಣು ಸರಿಯಾಗಿ ಕಾಣಲ್ಲ ಸರ್. ಇಲ್ಲಮ್ಮ, ಇಂಥ ವಿಚಾರಕ್ಕೆಲ್ಲ ಗಂಡನ ಮನೆ ಬಿಟ್ಟು ಬರಬಾರ್ದು ಅಂತ ಬುದ್ಧಿ ಹೇಳಿ ಕಲಿಸುವಷ್ಟು ಸಂಸ್ಕಾರ ಆ ಮನೆಯವ್ರಿಗೆ ಇಲ್ವಾ? ತುಂಬಾ ಟ್ರೈ ಮಾಡಿದ್ರು ಸರ್. ಟ್ರೈ ಮಾಡಿದ್ರು. ಇಲ್ಲ ಅವ್ರು ಹೇಳಿದ್ರು, ಬಂದ್ ಹೇಳಿದ್ರು, ನನ್ ನೋಡು ಅವ್ನು ಹಿಂಗೆಲ್ಲ ಏನೇ ತಪ್ಪು, ಅವನು ಇಷ್ಟೆಲ್ಲ ಕೇಳ್ತಾವನಲ್ವಾ, ಬಂದ್ ಇರ್ಬೋದಲ್ವಾ ಸರ್. ಒಂದ್ ತಪ್ಪು ಮಾಡಿ ಏನ್ ತಪ್ಪು ಮಾಡ್ತೇನಂದ್ರೆ, ನಿಮ್ ಮಗ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅಂತ ಹೇಳಿದ್ಯಾರು? ಅಂದ್ರೆ ಏನಾಗಿದೆ ಸರ್ ಒಂದ್ ನಿಮಿಷ ಕೇಳ್ತೀನಿ ಕೇಳಿಲಿ. ಒಂದ್ ನಿಮಿಷ ಏನಾಗಿತ್ತು ಅಂದ್ರೆ, ನನ್ಗೊಂದು ಸರ್ ಗಾಡಿ ಇದ್ ಮಾಡ್ಕೊಟ್ಲು ಸರ್ ಹೆಂಡತಿ. ನಾನು ಒಂದು ಕ್ಯಾಂಟರ್ ತಗೊಂಡೆ ಸರ್, ಒಂದು ಕ್ಯಾಂಟರ್ ಈಚರ್ ಗಾಡಿ ತಗೊಂಡೆ ಸರ್. ಒಂದು ಈಚರ್ ಗಾಡಿ ತಗೊಂಡು ನನ್ಗೆ ದುಡ್ಡು ಪ್ರಾಬ್ಲಮ್ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸರ್. 1 ಲಕ್ಷ ರೂಪಾಯಿ ದುಡ್ಡನ್ನ ನನ್ಗೆ ಬೇಕಾಗಿತ್ತು ಅರ್ಜೆಂಟ್. 1 ಲಕ್ಷ ಕ್ಯಾಶ್ ಕೊಟ್ಲು ನನ್ನ ಹೆಂಡತಿ. ಇನ್ ಮಿಕ್ಕಿ ಲೋನ್ ಹಾಕ್ಸ್ಬೇಕು ಅಂದ್ರೆ ಶಾರ್ಟೇಜ್ ಆಗ್ಬಿಟ್ಟಿತ್ತು. ಅದೇನಾಗ್ಬಿಡ್ತು ಅಂದ್ರೆ, ನನ್ನ ಹೆಂಡತಿ ನಂಗೆ ದುಡ್ಡು ಮಾಡ್ಕೊಟ್ಲು ಸರ್. ಏನೋ ಒಂದ್ ರೀತಿಲಿ ಅದೊಂದು ಚಿನ್ನ ಇಟ್ಟು ದುಡ್ಡು ಮಾಡ್ಕೊಟ್ಲು. ಏನಕ್ಕೆ ಮಾಡ್ಕೊಟ್ಲು ಅಂತ ಯೋಚನೆ ಮಾಡ್ಲಿಲ್ಲ ಇದನ್ನ. ನಿಮ್ಮಮ್ಮ ರಿಟೈರ್ಡ್ ಎಲ್ಲ ಆಗಿರ್ತಲ್ಲ, ದುಡ್ಡು ಬರುತ್ತಲ್ಲ ಇದು, ಆ ದುಡ್ಡನ್ನ ನಾನು ತಗೋಬಹುದು, ಆ ದುಡ್ಡಲ್ಲಿ ನಾನು ಇಸ್ಕೋಬಹುದು ಅಂದ್ಬಿಟ್ಟು ನಂಗೆ ಮಾಡ್ಕೊಟ್ಟು. ನನ್ನ ಹತ್ರ ಅರ್ಥ ಮಾಡ್ಕೊಳ್ಳಿ, ನಾನು ಇವಳಿಗೆ ಮಾಡ್ಕೊಟ್ಟಿದ್ದನ್ನ. ಸರಿ ಅಂತ ಸರ್ ಇದೆಲ್ಲ ಮಾಡ್ಕೊಂಡೆ, ಗಾಡಿ ತಗೊಂಡೆ, ಬಾಡಿಗೆ ಉಳಿತಿದ್ದೆ, ಚೆನ್ನಾಗಿದೆ ಸರ್, ಲೈಫ್ ಚೆನ್ನಾಗಿತ್ತು. ಯಾರೋ ಒಬ್ರು ಮನೆಗೆ ಬಂದು ಯಾರ್ದೋ ಹೇಳಿಕೆ ಮಾಡ್ಕೊಂಡು ಕೇಳ್ಕೊಂಡು ಇವಳು, ಯಾರೋ ಸರ್ 3ನೇ ಹೆಸರು ಬೇಡ, ಯಾರ್ದೋ ಮಾತು ಕೇಳ್ಕೊಂಡು ಇವಳು ನನ್ನ ಮೇಲೆ 3 ತಿಂಗಳು ಚೆನ್ನಾಗಿದ್ದು ನಾನು 20 ದಿವಸ ನನ್ನ ಬಿಟ್ಟೋದು ಸರ್. ಫಸ್ಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸರ್. ಫಸ್ಟ್ 20 ದಿವಸ ನಾನು ಬಿಟ್ಟೋದು ಸರ್. ಇವಳು ಬಿಟ್ಟೋದಾಗ, ಹಿಂಗೆಲ್ಲ ಮಾಡ್ಬೇಡ, ಮನೆಗ್ ಬಾ, ಚೆನ್ನಾಗಿರೋಣ, ಇನ್ನೊಂದು ಆಗೋಯ್ತು, ಏನೋ ನಂದೇನ್ ತಪ್ಪಿಲ್ಲ, ಸಂಪಾದನೆ ಒಂದ್ ದಿವಸ ಆಗತ್ತೆ, ಒಂದ್ ದಿವಸ ಆಗಲ್ಲ, ಯಾವ್ದೇ ಆದ್ರೂ ಬಂದು ಇರೋಣವಾ ಅಂತ ಕೇಳಿದಾಗ ಯಾರ್ದೋ ಮಾತು ಕೇಳ್ಕೊಂಡು ಬಿಟ್ಟೋದಾಗ ಸರ್, ಇದು ಅವತ್ತಿಂದ ಸರ್ ನಮ್ಮ ಮನೆ ಸ್ಟಾರ್ಟ್ ಆಗಿದೆ ಸರ್ ಜಗಳ. ಉಳ್ದು ನನಗೆ ಮಾತಿಂದ ನಮ್ಮ ಅಮ್ಮನೂ ಹೋಗ್ತಾ ಇಲ್ಲ, ಯಾರು ಅವ್ರ ಅಮ್ಮನೂ ಹೋಗ್ತಾ ಇಲ್ಲ, ನೀನೇ ಸೇರಿಲ್ಲ. ಯಾವ ಟ್ರಾವೆಲ್ಸ್ ಎಲ್ಲಾ ತರ ಸರ್. ನನಗೆ ಎಷ್ಟು ಮನ್ಸು ನೋವಾಗಿದೆ ಅಂದ್ರೆ ನನಗೆ ಹೇಳ್ಕೊಳಕ್ ಆಗ್ತಾನೆ ಇಲ್ಲ. ಅಷ್ಟು ನನ್ನ ಮನ್ಸು ಬೇಜಾರು ಮಾಡಿ ಕೂತಿದ್ದಾಳೆ ಸರ್. ನೋಡಿ, ನೀವು ಬಹಳ ಪ್ರೀತಿಯಿಂದ ಒಂದಷ್ಟು ದಾರಿಯನ್ನು ತಿಳ್ಕೊಳ್ಳೋದಿಕ್ಕೆ, ಒಂದು ನೆಮ್ಮದಿಯನ್ನು ಪಡ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದೀರಾ. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ,
ನಾವ್ ಯಾರನ್ನು ಸರ್ ಏನ್ ಸಮಾಧಾನ ಕೇಳ್ತಾರೆ ಮಾಡ್ಲಿಕ್ಕೂ ಗೊತ್ತಾ? ಸರ್ ಏನ್ ಕೇಳ್ತಾರೆ ಗೊತ್ತಾ? ಈ ಸರ್ ನನ್ಗೆ ನನ್ ಮಗಳು ದೊಡ್ಡವಳು ಆಗ್ಬಿಡ್ತಾಳೆ ನಾಳೆ ದಿವ್ಸ. ನಿನ್ ದುಡ್ಡೇನ್ ಮಡಗಿದ್ಯಾ, ನೀನ್ ಈ ಸಂಪಾದನೆ ಮಾಡಿ ಏನ್ ಮಡಗಿದ್ಯಾ, ನೀನು ಯಾರಿಗೋಸ್ಕರ ಏನ್ ಮಡಗಿದ್ಯಾ ಅಂತ ಕೇಳ್ತಾರೆ. ನನ್ ಮಗಳು ದೊಡ್ಡವಳಾದ್ರೆ ನಾನು ಏನ್ ಮಾಡ್ತಾರ ಮಾಡ್ಕೊಡ್ತೀನಿ, ಮಾಡ್ಬೋದಲ್ವಾ? ದೇವ್ರೆಲ್ಲ ಇದ್ದೇ ಇರ್ತಾನಲ್ವಾ, ಎಲ್ಲರಿಗೂ ಒಂದು ತಪ್ಪಿದ್ರುವೆ ಅಲ್ವಾ? ನೀನ್ ಎಷ್ಟು ಸಾವಿರ ಮಡಗಿ, ಎಷ್ಟು ಲಕ್ಷ ರೂಪಾಯಿ ದುಡ್ಡು ಮಡಗಿದ್ಯಪ್ಪ ನೀನು ನನ್ನ ಮಗಳ ಕೈ ನೀನ್ ಕಳ್ಸಿಕೊಡ್ತೀನಿ ಜೀವನ ಮಾಡ್ಕೊಳಕ್ಕೆ. ಎಷ್ಟ್ ಲಕ್ಷ ಮಡಗಿದ್ಯಪ್ಪ? ಈ ತರ ಎಲ್ಲಾ ಕೇಳ್ತಾರೆ ಸರ್. ನಮ್ಗೆ ಇದೆಲ್ಲ ಕೇಳಿ ಕೇಳಿ ಸರ್ ಮನ್ಸಲ್ಲಿ ಸರ್ ದುಡ್ಡಿದ್ ಏನ್ ಮಾಡಿದ್ರೆ ಎಲ್ಲ ಸರ್. ಈಗ ನಮ್ಮಮ್ಮ ನನಗೆ ಮದುವೆ ಮಾಡಿ ಹೊರಗಡೆ ಕಳ್ಸಿಕೊಟ್ರು. ನಾನು ಅವತ್ತಿಂದ ಜೀವನ ಮಾಡ್ಕೊಂಡು ನಾನು ಹೊರಗಡೆ ಚೆನ್ನಾಗಿದ್ದೆ ಸರ್, ಇವಳ ಹತ್ರ ಚೆನ್ನಾಗಿದ್ದೆ ಸರ್. ಇನ್ನೊಂದಿನ ಹುಡುಗಿ ಅಂದ್ರೆ ಈ ಹುಡುಗಿ ಸಖತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ ಮಾಡೋ ಸರ್. ಇವಳು ಇನ್ಸ್ಟಾಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡಿ 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 ಫೋಟೋಗಳು ಇದ್ ಮಾಡಿ ಮಾಡಿ ಸಖತ್ತು ವಿಡಿಯೋ ಪಬ್ಲಿಕ್ ಮಾಡ್ತಾರೆ ಸರ್. ನನ್ನ ಹೆಂಡತಿ ಅದು ನನ್ಗೆ ಇಷ್ಟ ಆಗಲ್ಲ ಸರ್. ಅದು ಯಾಕೆ ಇಷ್ಟ ಆಗಲ್ಲ ಅಂತ ಅಂದ್ರೆ ಕಮೆಂಟ್ಸ್ಗಳು ಕಳಿಸ್ತಾರೆ, ಲೈಕ್ಗಳು ಕಳಿಸ್ತಾರೆ ಸರ್. ಅದನ್ನು ಮನ್ಸಿಗೆ ಇಷ್ಟ ಆಗಲ್ಲ ಸರ್. ಅದೇನಾಗತ್ತೆ ಅಂದ್ರೆ ಅವಳು ಕೇಳೋದು ಏನಂತಾಳೆ ಅಂದ್ರೆ ಎಲ್ಲಾರು ಮಾಡ್ತಾರೆ ನಾನು ಮಾಡ್ಬೋದಲ್ವಾ ಅಂತ ಕೇಳ್ತಾಳೆ. ನನ್ಗೆ ಇಷ್ಟ ಇಲ್ಲ ಸರ್ ಅದು. ಯಾಕೆಂದ್ರೆ ನನ್ನ 2 ಮಕ್ಳು ತಾಯಿ ಆದವಳು, ಹೆಂಗಿರ್ಬೇಕು ಹಂಗಿರ್ಬೇಕು ಸರ್. ನನ್ನ ಇದ್ರ ಸರ್ ಮಾಡ್ಲಿ ಸರ್, ತೊಂದ್ರೆ ಇಲ್ಲ. ಅದನ್ನ ಏನ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಸರ್. ನನ್ ಕಣ್ಣು ಮುಚ್ಚಿಯಾಗಿ ಎಲ್ಲೆಲ್ಲೋ ಹೋಗಿ ಏನು ಎಲ್ಲ ಪಬ್ಲಿಕ್ ನೆಟ್ವರ್ಕ್ ಇಷ್ಟಪಡಲ್ಲ ಸರ್. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಂಡು ಇದೆಲ್ಲ ಮಾಡಿದಾಳೆ ಇವಳು. ನನ್ಗೆ ಅದು ಸರ್ ಒಂದು ಡ್ರೈವಿಂಗ್ ಮಾಡ್ಬೇಕಾದ್ರು ನನ್ನ ಲೈಫ್ ನಾನು ಒಬ್ರು ತಂಟೆ ನಾನು ಹೋಗ್ಲಿಲ್ಲ, ಯಾವತ್ತೂ ನನ್ ಒಬ್ರು ಅನ್ಯಾಯ ಮಾಡ್ಲಿಲ್ಲ. ನನ್ನ ಲೈಫ್ ದೇವ್ರು ನಿಮ್ಗೆ ಈ ತರ ಕೊಡ್ತಾನಲ್ಲ ಅನ್ನೋದು ಮನ್ಸಲ್ಲಿ ಸರ್ ತುಂಬಾ ನಂಗೆ ನೋವಿದೆ ಸರ್. ನನಗೆ ಯಾರ ಸ್ವಂತ ಹತ್ರ ಹೇಳ್ಕೊಳಕ್ ಹೋಗ್ತಾರ ನನ್ನ ಮನ್ಸಲ್ಲಿ ಅಷ್ಟು ನೋವಿದೆ. ಎಂತದ್ರಲ್ಲೂ ನಂಗೆ 8-9 ತಿಂಗಳಿಂದ ನನ್ನ ದೂರ ಮಾಡಿ ಹಿಂಗೆ ಕೂತ್ಕೊಂಡು ಮಾಡ್ಕೊ ಅದೇನ್ ಮಾಡ್ತೀಯ ಅಂತ ಹಿಂಗೆ. ಇವತ್ತು ನಾನು ಫೋನ್ ಮಾಡಿದ್ರು ನಂದೇ ತಪ್ಪಾಯ್ತು, ಏನೇ ನೀನ್ ತಪ್ಪಿಲ್ಲ ಅಂದ್ರೂ ಆಯ್ತು ಬಿಡು ಅಂತಂದಿವ್ರು ಫೋನ್ ಮೊಬೈಲ್ ಬ್ಲಾಕ್ ಲಿಸ್ಟ್ ಹಾಕೋಬಿಡ್ತಾರೆ ಸರ್. ಹಿಂಗೆಲ್ಲಾ ಮಾಡ್ತಾ ಇದ್ದಾಳೆ. ನೀನ್ ಚೆನ್ನಾಗಿರೋ ಬಂದು ತೋರಿಸ್ತೀನಿ, ನೀನ್ ಹೆಂಗಿರ್ತೀಯ ನೋಡ್ತೀನಿ ಹಂಗೆ ಅಂತಾಳೆ. ನಂದೇನ್ ತಪ್ಪಿಲ್ಲ, ನಾನು ಏನ್ ತಪ್ಪು ಮಾಡಿದೀನಿ, ಏನೋ ತಪ್ಪಿಲ್ಲ ನಾನು ಒಪ್ಕೋತೀನಿ ಅಂತ ಬಂದೆ. ನಿನ್ ಇನ್ಸ್ಟಾಗ್ರಾಮ್ ಎಲ್ಲ ಮಾಡ್ಬೇಡ ಅಂತ ಚೆನ್ನಾಗಿರೋ ಅಂತ ನಾನು ಕೇಳಕ್ ತಪ್ಪ ಸರ್ ನಾನು. ಅಂದ್ರೆ ಈಗ ನೀವು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದನ್ನ ವಿರೋಧಿಸದೆ ಇದ್ರೆ ಬರ್ತಾರ ನಿಮ್ ಜೊತೆ? ಸರ್ ಅವರ ಮನ್ಸಲ್ಲಿ ಏನಾಗಿದೆ ಅಂದ್ರೆ ಈಗ ನನ್ನ ಸಾಯ ತನಕ ಹಿಂಗೆ ಮಾಡ್ತೀನಿ, ನೀನೇನ್ ಮಾಡ್ತೀಯ? ನಾನು ಎಷ್ಟು ದಿನ ಅವತ್ತು ಎಲ್ಲಾ ಪ್ರಪಂಚದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ, ಯೌವನ ಇರೋ ತನಕ ಮಾಡ್ತೀನಿ ಅಂತ ನಾನು ಮಾಡ್ತೀನಿ. ಎಷ್ಟೋ ಜನ ಮಾಡ್ತಾ ಇದಾರೆ, ಪಬ್ಲಿಕ್ ಮಾಡ್ತಾ ಇದಾರೆ, ನಾನು ಮಾಡ್ತೀನಿ. ಅದಕ್ಕೆ ನೀವು ಅಡ್ಡ ಆಗಂಗಿಲ್ಲ ಸರ್. ಒಂದು ಫೋನ್ ಮುಟ್ಟಂಗಿಲ್ಲ ಸರ್. ನನ್ ಫೋನ್ ಏನೇ ಇದ್ರೆ ಕೊಟ್ಬಿಡ್ತೀನಿ ಅವಳ ಕೈಲಿ, ತಗೊಂಡ್ ನೋಡಮ್ಮ, ನನ್ ಮೊಬೈಲ್ ಚೆಕ್ ಮಾಡಮ್ಮ, ನನ್ ತಪ್ಪಿನ ನೋಡಮ್ಮ ಅಂತ. ಅವಳ ಫೋನ್ ಸರ್ ಪ್ರತಿ ಒಂದು ಸೈಲೆಂಟ್ ಎಲ್ಲ ಇರ್ತಾಳೆ ಸರ್. ಅವಳು ಯಾವ ಟೈಮಲ್ಲಿ ಫೋನ್ ಮಾಡ್ತಾಳೆ, ಯಾವ ಪ್ರಶ್ನೆ ಬರುತ್ತೆ ಹಂಗ್ ಟಕ್ಕಂತ ತೆಗಿತಾಳೆ ಸರ್ ಅವಳು. ಏನೇ ಫೋನ್ ಮಾಡಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಇದ್ ಮಾಡ್ಕೊಂಡು ನಮ್ಮನೆ ಡ್ಯಾನ್ಸ್ ಮಾಡಿ ನಮ್ಮಲ್ಲೇ ವಿಡಿಯೋ ಹಾಕೊಂಡು ನೋಡು ಇವೆಲ್ಲ ಮಾಡ್ಬೇಡ ಬೇಡ ಅಂತ ಅಂದ್ರೆ ಇದಕ್ಕೆ ನೀನು ನಂಗೆ ವಿರೋಧಿ ಆಗ್ತೀಯ ನೀನು. ನಿನ್ನಿಂದ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನಿನ್ನಿಂದ ಈ ತರ ಎಲ್ಲ ಮಾಡ್ಕೊಂಡಿ ಸರ್ ದೂರ ಕೂತಿದ್ದಾಳೆ. ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಲ್ಲ ಸರ್. ಚಿಕ್ಕ ಮಕ್ಳು ಇದಾವೆ ಸರ್. ಇನ್ ಮುಂದೆ ಅದೇ ಈ ತರ ಅವ್ರ ಅಮ್ಮ ಸಪೋರ್ಟ್ ಕೊಟ್ಟು ಇವಳಿಗೆ ಇದ್ ಮಾಡಿ ನಾಳೆ ನನ್ನ ಮಗಳು ದೊಡ್ಡವಳವ್ರೆ ನೀನ್ ದುಡ್ಡು ಮಡಗಿದ್ಯಾ ಏನ್ ಮಾಡ್ತೀಯ ಅವ್ರಿಗೆ? ನಾನು ಹೇಳೋದು ಇಷ್ಟೇ ಸರ್. ನಾನು ಡ್ರೈವಿಂಗ್ ಕೆಲಸ ಮಾಡೋದು. ಇವತ್ತು ಬಸ್ ಒಂದ್ಸಲಿ ಗಾಡಿ ಹೋಗಿ ಬಂದ್ರೆ 1,000 ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತೀನಿ ಸರ್. ಬರ್ತೀನಿ ನೋಡಮ್ಮ ಅಂತ ಇಷ್ಟೇ ದುಡ್ಡಿದೆ ಏನ್ ಮಾಡೋದಮ್ಮ ಇದನ್ನ ನಾನು ಕೇಳ್ತೀನಿ. ಇಷ್ಟು ಸಂಪಾದನೆ ನಿಂದು ಇಷ್ಟೇನಾ? ಆ ಗಾಡಿಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ ಸರ್. ಅದು ಆ ದುಡ್ಡು ಕೊಟ್ಟಿದ್ಕೆ ನಂಗೆ ಎಷ್ಟು ಇದ್ ಮಾಡ್ಬಿಟ್ಲು ಅಂದ್ರೆ ದುಡ್ಡು ಇಸ್ಕೊಬಿಟ್ಟು ಗಾಡಿ ತಗೊಂಡು ಒಂದ್ ದಿವಸ ಬಾಡಿಗೆ ಹೋಗಿಲ್ಲ ಅಂತ ನಿಂತ್ಕೊಂಡಿದ್ರು. ನೀನ್ ಬಾಡಿಗೆ ಹೋಗ್ಲಿಲ್ವಾ, ಬರ್ಲಿಲ್ವಾ, ನೀನ್ ಸಂಪಾದನೆ ಆಗಿಲ್ವಾ, ಇವತ್ತು ನೀನು ಮಾಡ್ಲೇ ಇಲ್ವಾ? ಆಗಿಲ್ಲ, ಬಾಡಿಗೆ ಆಗಿಲ್ಲ, ಇರಮ್ಮ ವೆಯ್ಟ್ ಮಾಡು, ನಾಳೆ ಆಗುತ್ತೆ ಬಾಡಿಗೆ, ಬಾಡಿಗೆ ಸದ್ಯಕ್ಕೆ ಆಗಿಲ್ಲ. ಈ ತರ ಎಲ್ಲಾ ಸರ್ ಮನ್ಸ್ಥಿತಿ ಇದ್ ಮಾಡಿ ನಮ್ಮೊಬ್ಳು ನಿಶ್ಚಲ ಮಾಡ್ಕೊಂಡು ನಂಗೂ ಹಂಗೂ ನಿಶ್ಚಲ ಮಾಡಿ ಇದ್ ಮಾಡಿ ಈ ತರ ದೂರ ಹೋಗ್ಬಿಟ್ಟಿದ್ದಾಳೆ ಸರ್. ಸರ್ ನಿಮ್ದು ನಾನು ತುಂಬಾ ನೋಡಿ ಸರ್ ಎಷ್ಟು ನೋಡ್ತಾ ಇದೆ ಅಂದ್ರೆ ಹೊರಗಡೆ ಬಾಡಿಗೆ ಹೋದಾಗೆಲ್ಲ ಒಬ್ಬನೇ ನಿಮ್ದು ವಿಡಿಯೋ ನೋಡ್ಕೊಂಡು ವಾಯ್ಸ್ ಕೇಳ್ಕೊಂಡು ಒಬ್ನೇ ನಿದ್ರೆ ಬರ್ದಿದ್ರುವೆ ಬಸ್ ಇಲ್ಲೇ ಇದ್ರುವೆ
ಎಷ್ಟು ಮಂದಿ ಸಮಾನ ಮಾಡ್ಕೊಂಡು ನಿದ್ದೆ ಸರ್. ಇವಾಗ ಲೈನ್ ಸಿಕ್ಬಿಡ್ತು ನನ್ಗೆ ಗಾಬ್ರಿ ಏನ್ ಮಾತಾಡ್ಬಿಡ್ತೀನಿ, ನನ್ಗೆ ಭಯ ಆಗ್ಬಿಡ್ತಿದೆ ಸರ್. ಆತರ ಆಗ್ಬಿಟ್ಟಿದೆ. ಇಲ್ಲಪ್ಪ, ನನಗೆ ಖಂಡಿತ ಇದೆಲ್ಲ ಅಥವಾ ನಿಮ್ಮ ಪರಿಸ್ಥಿತಿ ಮನಸ್ಥಿತಿ ಎರಡೂ ನನಗೆ ಅರ್ಥ ಆಗ್ತಾ ಇದೆ. ನೋಡಿ, ನಾನು ಸಮಾಧಾನ ಮಾಡುವ ಭರದಲ್ಲಿ ನಿಮಗೊಂದಷ್ಟು ಸುಳ್ಳು ಹೇಳಲಿಕ್ಕಂತೂ ನಾನು ಇಷ್ಟಪಡಲ್ಲ. ಆದರೆ ಬದುಕು ಅನ್ನೋದು ನಿಂತ ನೀರಾಗಬಾರ್ದು, ಹರಿಯೋ ನದಿ ಆಗಬೇಕು. ನಿಂತ ನೀರಾದರೂ ಒಂದಷ್ಟು ದಿನ ಆದಮೇಲೆ ಸೊಳ್ಳೆ ಕೊಚ್ಚೆ ಆಗ್ಬಿಡುತ್ತೆ, ಹೌದಲ್ಲ? ಈಗ ಸುಮ್ಮನೆ ಯೋಚನೆ ಮಾಡಪ್ಪ, ಹೆಂಡತಿ ಅನ್ನೋ ಭಾವನಾತ್ಮಕ ಮೂರ್ಖತನವನ್ನು ಬದಿಗಿಟ್ಟು ಸುಮ್ಮನೆ ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡು. ಆಕೆಗೆ ಬದುಕಲಿಕ್ಕೆ ಎಷ್ಟು ಹಕ್ಕಿದೆಯೋ, ಅರ್ಹತೆ ಇದೆಯೋ ಅಥವಾ ಅವಕಾಶ ಇದೆಯೋ, ಒಬ್ಬ ಮನುಷ್ಯನಾಗಿ, ಗಂಡನಾಗಿಲ್ಲ, ಒಬ್ಬ ಮನುಷ್ಯನಾಗಿ ಸಂತೋಷವಾಗಿರ್ಲಿಕ್ಕೆ, ನೆಮ್ಮದಿಯಾಗಿರ್ಲಿಕ್ಕೆ ನಿನಗೂ ಅವಕಾಶ ಇದೆ. ಸರ್ ಒಂದ್ ನಿಮಿಷ, ಈಗ ಏನಂತ ಗೊತ್ತಾ, ನನ್ ತಂಗಿ ಏನಂತಳೆ ಗೊತ್ತಾ ಸರ್, ನೋಡು ಅವಳಿಗೆ ನಿಂಗೆ ಇಷ್ಟೆಲ್ಲ ಇಷ್ಟ ಪಡ್ತೀಯ ಅಲ್ವಾ, ಅವಳು ನಿಂಗೆ ಇಷ್ಟ ಆಗ್ತಲ್ಲ ಅಲ್ವಾ, ಬಿಟ್ಬಿಡು ಅವಳನ್ನ. ಅವಳ ಮನ್ಸತಿ ಯಾಕೆ ಇಷ್ಟ ಇದ್ ಮಾಡ್ಕೋತೀಯ, ಬಿಟ್ಬಿಡು, ಬೇಡ. ಅವಳು ಇವತ್ತು ನಿನ್ಗೆ ಎಷ್ಟು ನೀನು ಇದ್ ಮಾಡಿದ್ರು ಅವಳು ನಿನ್ ನಂಬಿಕೆ ಬಳಿ ಹಿಂಗ್ ಬರ್ತಲ್ಲ ಅಂದ್ಮೇಲೆ ಬಿಟ್ಬಿಡು, ಅವಳನ್ನ ಮರ್ತ್ಬಿಡು ಅಂತ ಅಂತಾಳೆ ಸರ್ ನನ್ ತಂಗಿ. ನನ್ಗೆ ಇಷ್ಟ ಆಗ್ತಲ್ಲ ಸರ್, ಕೈಯಲ್ಲಿ ಅಚ್ಚೆ ಹಾಸ್ಕೊಂಡ್ಬಿಟ್ಟಿದೀನಿ, ಅವಳು ನನ್ ಕೈಯಲ್ಲಿ ಡಾಟಾ ಹಾಸ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಟ್. ವಿಡಿಯೋ ಎಲ್ಲ ಮಾಡಿದಾಗ ಸರ್ ಒಂದ್ ಮಾತು ಬೈದ್ಬಿಟ್ಟೆ. ಒಂದ್ ಮಾತು ಬೈದಾಗ ಸಾಗರ್ ಗೌಡ ಅಂತ ಹಾಕೊಂಡು ಇನ್ಸ್ಟಾಗ್ರಾಮ್ ಮಾಡ್ತಿದ್ದ ಅವಳು. ಇವಳು ಆಮೇಲೆ ನಾನು ಬೈದಾಗೆಲ್ಲ ಇನ್ಸ್ಟಾಗ್ರಾಮ್ ತೆಗಿದಿದ್ದಕ್ಕೆ ಗೌಡ್ರು ಹುಡುಗಿ ಅಂತ ಹಾಕೊಂಡು ಮತ್ತೆ ರಿಪ್ಲೈ ಮಾಡ್ತಾನೆ ಇದ್ದಾಳೆ ಸರ್. ಇದ್ರ ನನ್ನ ತಂಗಿ, ನನ್ ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲಾ ನೋಡಿದ್ರು ಇನ್ಸ್ಟಾಗ್ರಾಮ್ ನ. ಎಲ್ಲಾ ನೋಡಿ ಬಿಟ್ಬಿಡು, ಬೇಡ, ಇಷ್ಟಲ್ಲ ನಿಂಗೆ ಹಿಂಸೆ ಆಗ್ತಾ ಇದೆಯಲ್ವಾ ಮನ್ಸಲ್ಲಿ, ನೀನು ಒಬ್ಳು ಒಳ್ಳೆಯವನಿಗೆ ಆಗಿದ್ದೀಯಲ್ವಾ, ಅವಳು ಯಾಕೆ ಇಷ್ಟೊಂದು ಇದ್ ಮಾಡ್ತಾಳ, ಅವಳ ಮನ್ಸಲ್ಲಿ ನಂಗೆ ಈಗಲೂ ಅರ್ಥ ಆಗ್ತಲ್ಲ ಸರ್, ಅರ್ಥನೇ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಮಕ್ಕಳು ಜಗಳ ಮಾಡ್ಕೊಂಡು ನನ್ನ ಅರಿವಿನಿಂದ ಇಲ್ಲಿ ಏನಾಗುತ್ತೆ ಅಥವಾ ಏನಾಗ್ತಾ ಇದೆ ಅಥವಾ ಇಲ್ಲಿ ಹೇಗಿರಬೇಕು ಅನ್ನೋ ಒಂದಷ್ಟು ತಿಳುವಳಿಕೆನಂತೂ ನಾನು ಖಂಡಿತ ಹೇಳ್ತೀನಿ. ಆದರೆ ಅಂತಹ ತಿಳುವಳಿಕೆಗಳು ನಿಮ್ಮ ಬದುಕನ್ನು ಉತ್ತಮವಾಗಿಸಬೇಕು, ನೆಮ್ಮದಿಯಾಗಿಸಬೇಕು ಅಂದರೆ ನಾವು ಕೆಲವು ತ್ಯಾಗಕ್ಕೆ ತಯಾರಿರಬೇಕು. ಇಲ್ಲ, ನಾನು ಯಾವುದನ್ನು ಬಿಡೋಕೆ ತಯಾರಿಲ್ಲ, ಆದರೂ ನನಗೆ ನೆಮ್ಮದಿ ಬೇಕು ಅಂದರೆ ಜೀವನ ಹಾಗಿಲ್ಲ. ಅಂದರೆ ನೀವೊಬ್ಬರು ಡ್ರೈವರ್ ಆಗಿದ್ದೀರಿ, ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅಯ್ಯೋ, ನಾನು ಪೆಟ್ರೋಲ್ ಹಾಕ್ಸೋಕೆ ತಯಾರಿಲ್ಲ, ಒಟ್ನಾಗ ನನ್ನ ಗಾಡಿ ಓಡಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ, ಹೌದಲ್ಲ? ಅಂದ್ರೆ ನಮ್ಮ ಯಾವುದೋ ಒಂದು ಸ್ವಲ್ಪವನ್ನು ನಾವು ಕಳ್ಕೊಂಡಾಗ ನಮಗೆ ತುಂಬ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇದೆ. ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ದಾಗಲೇ ನಾವೊಂದು 2,000 ರೂಪಾಯಿ ದುಡಿಬೋದು ಏನೋ, ಹೌದಲ್ಲ? ಇಲ್ಲ, ಇಲ್ಲ ನಾನು ಹಾಕ್ಸ್ಲಿಕ್ಕೆ ತಯಾರಿಲ್ಲ ಅಥವಾ ನನಗೆ ದುಡ್ಡು ಖರ್ಚಾಗುತ್ತೆ, ಇಲ್ಲ, ನನ್ನ ತ್ಯಾಗವಿಲ್ಲದ ಹೊರತು ವಿದ್ಯೆ ಬೇಕು ಅಂದರೆ ಸುಖವನ್ನ ತ್ಯಾಗ ಮಾಡಬೇಕು, ನಿದ್ದೆಯನ್ನ ತ್ಯಾಗ ಮಾಡಬೇಕು. ತುಂಬಾ ಕಷ್ಟ ಪಡ್ತೀನಿ ಸರ್, ನಿಜವಾಗ್ಲೂ ಸರ್. ಅದೇ ಹೇಳ್ತಾ ಇದ್ದೀನಲ್ಲ, ಬಹಳ ಎಲ್ಲಾರು ನಿಶ್ಚಯ ಮಾಡ್ಕೊಂಡು ಸರ್, ಇವತ್ತು ನಾನೆಲ್ಲಾರು ನಿಶ್ಚಯ ಮಾಡ್ಕೊಂಡು ಒಬ್ನೇ ಇದ್ದೀನಿ ಸರ್, ಇವತ್ತು ಮನೇಲಿ ಒಬ್ನೇ ಇದ್ದೀನಿ ಸರ್. ತಾಳ್ಮೆಯಿಂದ ನಾನು ಹೇಳುದನ್ನು ಕೇಳಬೇಕು. ಹೌದು, ನಿಮ್ಮನ್ನ ನಾನು ಬೆಳಿಗ್ಗೆವರೆಗೂ ಹೇಳಲಿಕ್ಕೆ ಬಿಟ್ಟರು ಕೂಡ ಇದೇ ವಿಷಯ ಬೇರೆ ಬೇರೆ ಪದಗಳ ಮೂಲಕ ಹೇಳ್ತೀರಷ್ಟೇ, ಹೌದಲ್ಲ? ಬೇರೆ ಏನಿಲ್ಲ. ಇಲ್ಲಿ ನನ್ನ ಕಣ್ಣಿಗೆ ಅಥವಾ ನನ್ನ ಅರಿವಿಗೆ ಬರ್ತಾ ಇರೋ ಬಹಳ ಸ್ಪಷ್ಟ ವಿಚಾರ, ಎಲ್ಲಿಯವರೆಗೂ ನಿನಗೆ ಅಥವಾ ನಿಮ್ಮನ್ನು ಮದುವೆಯಾಗಿರೋ ಆ ಹೆಣ್ಣಿನ ತವರು ಮನೆ ಈಕೆಗೆ ಆಶ್ರಯವನ್ನು ಕೊಡುತ್ತೋ ಅಲ್ಲಿಯವರೆಗೂ ಈಕೆ ಬದಲಾಗಲ್ಲ. ಅಂದ್ರೆ ಯಾರು ಬುದ್ಧಿ ಹೇಳಿ ತುಂಬಾ ಸಪೋರ್ಟ್ ಕೊಡ್ತಾ ಇದಾರೆ ಸರ್, ಮನೆ ಕಡೆಯಿಂದ ಸಕ್ಕ ಸಪೋರ್ಟ್ ಕೊಡ್ತೀವಿ ಅವ್ರ ಕಡೆಯಿಂದ. ನೀನ್ ಇರೋ, ಏನು ಉಪಯೋಗ ಇಲ್ಲ, ನಿನ್ ಗಂಡ ನಿಂಗೆ ಏನು ಮಾಡಕ್ ಆಗಲ್ಲ, ಅವ್ರ ಅಮ್ಮನಂತ ಇರ್ಬೇಕು, ಮನೆ ಆಸ್ತಿ ಬರ್ಸ್ಕೋಬೇಕು, ನಿನ್ ಮಕ್ಳು ಮನೆ ಮಾಡಿಸ್ಕೊ, ನೀನ್ ಇದ್ಬಿಡು, ನಿಮ್ದೇ ಇದ್ಬಿಡು. ಅವನೊಂದು ಸವಸಕ್ಕೆ ಅವನು ಬೇಡ 5 ಎಕರೆ ಬಂದ್ಬಿಟ್ಟಿದ್ದಾರೆ ಸರ್ ನಮ್ಗೆ. ನಾನು ಹೋಗಿ ಕೇಳಿಸ್ಕೊಳಪ್ಪ, ನಿನ್ನ ದುಃಖ ನನಗೆ ಖಂಡಿತ ಅರ್ಥ ಆಗುತ್ತೆ. ಆದರೆ ನಾನು ನಿಮ್ಗೆ ಹೇಳೋದಿಷ್ಟೇ, ಒಂದರ್ಥ ಮಾಡ್ಕೊಳ್ಳಿ, ಬದುಕೋದನ್ನು ಕಲೀರಿ. ಕೆಲವರು ನಿಮ್ಮನ್ನು ಇಷ್ಟಪಡ್ಬೋದು, ಕೆಲವರು ನಿಮ್ಮನ್ನು ದ್ವೇಷಿಸ್ಬೋದು. ಚಿಂತೆ ಮಾಡಬೇಡಿ, ಈ ಜೀವನನೇ ಹಾಗೆ. ನಿನ್ನ ತಾಯಿ ನಾಳೆ ನಿನ್ನ ತಾಯಿಗೆ ಯಾವುದೋ ಒಂದು ರೀತಿಯಲ್ಲಿ ನೀನು ದೊಡ್ಡ ಹೊಡೆತ ಕೊಡು, ಆಕೆಯನ್ನು ಬೈಯು, ನಾಡಿದ್ದಾಕೆ ನಿನ್ನನ್ನು ಪ್ರೀತಿಸ್ತಾಳೆ. ಅಂದರೆ ಅದು ತಾಯಿಗಿರುವ ಶಕ್ತಿ ಅಥವಾ ತಾಯಿ ಸಹನೆ ಇದೆಯಲ್ಲ. ನೋಡಿ, ಚಿಕ್ಕ ಮಗುವಿನಲ್ಲಿ ನಾವು ತಾಯಿಯ ಮಡಿಲಲ್ಲಿ ಮಲಗಿದಾಗ ಹಠ ಮಾಡಿ ತಾಯಿಗೆ ಒದ್ದು ಎಲ್ಲ ಮಾಡ್ತೀವಿ, ಆದರೂ ಆ ತಾಯಿ ನಮ್ಮನ್ನು ಮಡ್ಲಲ್ಲೇ ಮಲಗಿಸ್ಕೊಳ್ತಾಳೆ.
ಹಾಗೆಯೇ ಜೀವನದಲ್ಲಿ ನಾವು ಒದ್ದರೂ ಮತ್ತೆ ಮಡಿಲಿಗೆ ಮಲಗಿಸಿಕೊಂಡು ನಮ್ಮನ್ನು ಪ್ರೀತಿ ಮಾಡೋರು ಒಂದು ಕಡೆ ಆದರೆ, ನಾವು ಚಿಕ್ಕದಾಗಿ ಗೊತ್ತಿಲ್ಲದೆ ಕಾಲು ತಗ್ಲಿಸಿದ್ರು ಕೂಡ ಅದೇ ಕಾರಣವನ್ನು ಇಟ್ಕೊಂಡು ದೂರ ಆಗೋ ಸಂಬಂಧಗಳು ಇರ್ತವೆ. ಹೌದಲ್ಲ? ಮೊದಲು ನಾನು ನಿಮಗೆ ನೆನಪು ಮಾಡಿಕೊಡ್ತಾ ಇರೋದು, ನಿಮ್ದು ಅಂತ ಒಂದು ಜೀವನ ಇದೆ. ಆಕೆ ಹೇಗೆ ಒಬ್ಬ ಮನುಷ್ಯಳು. ಸರ್ ನಾನು ಹೊರಗಡೆ ಹೋಗ್ತೀನಿ ಸರ್, ಕಸ್ಟಮರ್ಗಳು ನಂಗೆ ಎಲ್ಲಾ ತರ ಮಿಂಗಲ್ ಆಗ್ತಾರೆ, ಎಲ್ಲಾ ತರ ಇದಿರ್ತೀನಿ, ನಾನು ಚೆನ್ನಾಗಿರ್ತೀನಿ, ಅವ್ರ ಮಾತಾಡ್ತೀನಿ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಹಾಗಲ್ಲ ಕೇಳಪ್ಪ, ಇಲ್ಲಿ ವ್ಯವಹಾರ ಬೇರೆ, ಅಂತಿಮವಾಗಿ ನನ್ನ ಸಂತೋಷವನ್ನ ನಾನು ಕಂಡುಕೊಳ್ಳೋದು ಬೇರೆ. ಈಗ ನಿಮ್ಮ ಕಾಯಕವನ್ನ ತೊರೆದವನು ನಿರುದ್ಯೋಗಿಯಾಗುತ್ತಾನೆ, ಅನ್ನವನ್ನು ತೊರೆದವನು ರೋಗಿಯಾಗುತ್ತಾನೆ, ಹೆತ್ತವರನ್ನ ತೊರೆದವನು ಅನಾಥನಾಗ್ತಾನೆ. ಹೌದಲ್ಲ? ನನ್ ಚಿಕ್ಕ ವಯಸ್ಸಿನ ಸರ್ ನನಗೆ ತಂದೆ ಪ್ರೀತಿ ಸಿಕ್ಲಿಲ್ಲ. ತಾಯಿ ನನ್ಗೆ ಈಗ ಹೆಂಗ್ ಬೇಕು ಹಂಗ್ ಇದ್ ಮಾಡ್ಬಿಟ್ಟು ಅವ್ರು ನಂಗೆ ಬೆಳೆಸೋದ್ರು. ಮಧ್ಯೆ 21 ಇಯರ್ಸ್ ನಂಗೆ ಮದುವೆ ಮಾಡಿದ್ರು. ಇದ್ರಲ್ಲಿ ನನ್ಗೆ ಏನು ನನ್ನ ಜೀವನ ನಂಗೆ ಅರ್ಥ ಆಗ್ಲಿಲ್ಲ ಸರ್. ಮಧ್ಯದಲ್ಲಿ ಈ ತರ ಆಗಿ ಲೈಫ್ ಮುಂದೆ ಸಾಗಿಸ್ಕೊಂಡು ಮಕ್ಕಳು ಈಗ ನನ್ನ ಕಡೆಯಿಂದ ನಾನು ಹೇಳೋದಿಷ್ಟೇ, ಈ ಹೆಣ್ಣಿನ ವಿಚಾರದಲ್ಲಿ ಒಬ್ಬ ಪುರುಷನಾಗಿ ಅಥವಾ ಒಬ್ಬ ಗಂಡನಾಗಿ ತಪ್ಪಿದ್ದರೂ ಗೊತ್ತಿಲ್ಲ. ಯಾವುದನ್ನ ನೀವು ನನಗೆ ಹೇಳ್ತಾ ಇದ್ದೀರಾ, ಕೃಷ್ಣನ ದಯೆಯಿಂದ ನಾನು ಅದನ್ನೇ ಸತ್ಯ ಅಂದ್ಕೊಳ್ತೀನಿ. ಹಾಗೂ ನಾನು ಅದರ ಆಧಾರದ ಮೇಲೆ ನಾನು ನಿಮಗೆ ಹೇಳೋದಿಷ್ಟೇ, ಈ ಸಮಯದಲ್ಲಿ ಆ ಹೆಂಡತಿಗೆ ಗಂಡನಾಗಿ ನಿಮ್ಮ ಅವಶ್ಯಕತೆ ಇಲ್ಲೇ ಇರ್ಬೋದು, ಆದರೆ ಒಬ್ಬ ಮಗನಾಗಿ ನಿಮ್ಮ ತಾಯಿಗೆ ನಿನ್ನ ಅವಶ್ಯಕತೆ ಖಂಡಿತ ಇದೆ. ಯಾವಾಗ ನಮ್ಮ ಬದುಕಲ್ಲಿ ನಮಗೆ ಯಾರು ಬೆಲೆ ಕೊಡ್ತಾರೆ, ನಮಗೆ ಯಾರು ಪ್ರೀತಿ ಕೊಡ್ತಾರೆ. ನೋಡಪ್ಪ, ಆಕೆಯನ್ನ ನೀನು ಬಿಟ್ಟರೆ ಅಥವಾ ಆಕೆಯ ಈ ನೀಚತನವನ್ನು ಸಹಿಸಲಾಗದೆ ಆಕೆಯನ್ನು ಬಿಟ್ಟರೆ 1-2-3 ಜನ ಮಾತಾಡ್ಬೋದು. ಆದರೆ ಎಂಥದ್ದೇನೋ ಘಟನೆಯಿಂದ ಮಗ ಹೆಂಡತಿ ಬಗ್ಗೆ ಯೋಚನೆ ಮಾಡಿಕೊಂಡು ತಾಯಿ ಕಡೆ ಅಷ್ಟು ಗಮನ ಕೊಡಲಿಲ್ಲ, ಅಥವಾ ತಾಯಿಗೂ ಆ ನೋವು ಇತ್ತು ಅನ್ನೋದಾದಾಗ ಅಂಥದ್ದೊಂದು ಕಳಂಕ ಇದೆಯಲ್ಲ, ಅದು ನೀನು ತೊಳೆಯೋಕ್ಕಾಗಲ್ಲ. ಮಾತಾಡ್ಕೋತಾರೆ ಜನ. ನೋಡಪ್ಪ, ಅಂದರೆ ಈ ಜಗತ್ತಲ್ಲಿ ಹೆಂಡತಿ ಇಲ್ಲದೆ ಅಥವಾ ಹೆಂಡತಿಯ ಮೋಸಕ್ಕೆ ಬಲಿಯಾಗಿ ಮತ್ತೆ ತಮ್ಮ ಬದುಕನ್ನು ಕಟ್ಟಿಕೊಂಡು ಹೆಂಡತಿ ಸಂಸಾರ ದಾಂಪತ್ಯ ಇದೆಲ್ಲದಕ್ಕಿಂತ ಮನುಷ್ಯ ಜನ್ಮವನ್ನು ಒಳ್ಳೆಯ ಮಾರ್ಗದಲ್ಲಿ ಮೋಕ್ಷವನ್ನು ಪಡೆಯೋದಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕಿದೆ ಹೊರತು ಇವ್ರು ಯಾರನ್ನೋ ಸರಿ ಮಾಡಿಕೊಂಡು, ಇವ್ರು ಯಾರನ್ನೋ ಒಂದು ಮಾಡಿಕೊಂಡು, ಇವ್ರು ಯಾರನ್ನೋ ಬುದ್ಧಿ ಹೇಳಿಕೊಂಡು ಇಲ್ಲ. ನೀವು ನಿಮ್ಮ ಬದುಕನ್ನು ಅಥವಾ ಈ ಸಂಸಾರ ದಾಂಪತ್ಯ ಬಂಧನಗಳು ಸಂಬಂಧಗಳು ಇವೆಲ್ಲವನ್ನ ಮೀರಿ ಕಡೆಯಲ್ಲಿ ಬಂದಿದ್ದೂ ಒಬ್ಬನೇ, ಕಡೆಯಲ್ಲಿ ಎಲ್ಲರಿಂದ ಬಿಡಿಸ್ಕೊಂಡು ಹೋಗೋದು ಒಬ್ಬನೇ. ಹಾಗೆ ಹೋಗೋಕೆ ಮುಂಚೆ ನಾನು ನನ್ನ ಬದುಕನ್ನು ನನ್ನ ಪ್ರೀತಿ ಮಾಡೋರಿಗೆ ಕೊಟ್ಟನ, ಅಥವಾ ನನ್ನ ಇಡೀ ಬದುಕನ್ನು ನಾನು ಬೇಕು ಅಂತೀನಿ, ಅವ್ರು ನಾನು ಬರಲ್ಲ ಅಂತಾರೆ, ಇಂಥವ್ರಿಗೆ ಕೊಡೋದಿದೆಯಲ್ಲ. ಸತ್ತ ಶವಕ್ಕೂ ಹೀಗೆ ಇಷ್ಟವಿಲ್ಲದವರ ಹಿಂದೆ ಅಲಿಯೋದಿಕ್ಕೂ ಏನು ವ್ಯತ್ಯಾಸ ಇದೆಯಪ್ಪ? ಹೌದಲ್ಲ? ನೀವೊಬ್ಬ ಮಗನಾಗಿ ಗೆಲ್ಲು. ತುಂಬಾ ಮನ್ಸಲ್ಲಿ ಹಚ್ಕೊಬಿಟ್ಟಿದ್ದೀನಿ ಸರ್, ತುಂಬಾ ಇದನ್ನೇ ಹೇಳ್ತಾ ಇರೋದು. ಹಚ್ಕೊಳ್ಳೋದು ಅಂದ್ರೆ ಅದು ಮೂರ್ಖತನದ ಇನ್ನೊಂದು ಮುಖ ಅಷ್ಟೇ. ಯಾವುದು ನನ್ನ ಬದುಕನ್ನು ನಾಶ ಮಾಡಿದೆಯೋ, ಯಾವುದು ನನ್ನ ಬದುಕನ್ನು ಹಾಳು ಮಾಡಿದೆಯೋ, ಯಾರು ನನ್ನ ಬದುಕಿಗೆ ಬೆಂಕಿ ಇಟ್ಟು ನನ್ನ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೋ ಅವರನ್ನು ಬದಲಾಯಿಸಲು ಪ್ರಯತ್ನ ಮಾಡು. ಇಲ್ಲ, ಅದು ನಿನ್ನ ಕೈಲಿ ಅಥವಾ ನಿನ್ನಿಂದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನೀನು ಬದಲಾಗು. ಈಗ ನಾನು ಹೇಳೋದು ಈಸಿ ಅಲ್ಲ, ಒಪ್ಕೊಳ್ತೀನಿ. ಆದರೆ ಮುಂದೆ ಯಾವತ್ತೋ ಒಂದು ದಿವಸ ಇದೇ ವಿಚಾರದಲ್ಲಿ ನರಳಿ ನಿಮ್ಮ ತಾಯಿಗೂ ವಯಸ್ಸಾಗಿದೆ, ತಡೆಯಪ್ಪ, ಈ 20 ವರ್ಷದ ಹಿಂದೆ ಎಂಥದ್ದೇನೋ ವಿಚಾರದಲ್ಲಿ ನೀವು ನರಳಿ ಹಾಸಿಗೆ ಹಿಡಿದಿದ್ರೆ ಬಹುಶಃ ನಿಮ್ಮ ತಾಯಿ ಗಟ್ಟುಮುಟ್ಟಾಗಿದ್ರು ನೋಡ್ಕೊಳ್ತಾರೆ. ಇವತ್ತು ನೀವು ನಿಮ್ಮ ತಾಯಿ ಜೊತೆ ಇದ್ದು ನಿಮ್ಮ ತಾಯಿಯನ್ನು ನೋಡ್ಕೊಳ್ಬೇಕಾದ ಸಮಯದಲ್ಲಿ ನೀವಿಂಥದ್ದೇನೋ ಯೋಚನೆ ಮಾಡಿ. ಸರ್, ನಾನು ಹೇಳ್ತೀನಿ, ಈಗ ನಾನು ಸಾವಿರಾರು ಕತೆ ಕೇಳಿರೋನಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗಿ ಯಾವ ಹಂತಕ್ಕೆ ತಲುಪ್ತಾರೆ ಅಂದರೆ ಕೈಕಾಲೆಲ್ಲ ಸಣ್ಣಗಾಗಿ, ಅಂದರೆ ಅವರು ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಹಂತಕ್ಕೆ ತಲುಪಿದಾಗ ಅವ್ರನ್ನ ಸುಮ್ಮನೆ ಹೋಗಿ ಕೇಳಿ, ನೀನು ಲವ್ ಫೇಲ್ಯೂರ್ ಅಂತ ಅಳ್ತಿದ್ದಲ್ಲಪ್ಪ, ಹುಡುಗಿ ಬೇಕಾ ಈಗ ನಿನ್ನ ಜೀವ ಉಳಿಬೇಕು? ಅಯ್ಯೋ, ಹುಡುಗಿ ಅಂಥವ್ರು 100 ಸಿಗ್ತಾರೆ ಸರ್, ನಂಗೆ ಜೀವ ಉಳಿಸಿ ಅಂತ ನಾವು. ಹೌದಲ್ಲ? ಹೌದು.
ಅಂದರೆ ಬದುಕು ಮತ್ತು ಇನ್ಯಾರೋ ಹೊರಗಿನ ವ್ಯಕ್ತಿ, ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ನಂತರವೇ ಮಿಕ್ಕೆಲ್ಲವು. ನಾನೇ ಇಲ್ಲ ಅಂದರೆ ಹಗಲು ರಾತ್ರಿ, ಸೋಲು ಗೆಲುವು, ನನ್ನವರು, ನಂದು, ಇದು ಯಾವುದು ಅನುಭವಕ್ಕೆ ಬರಲ್ವಲ್ಲಪ್ಪ. ಸರ್ ನಾನು ಮಕ್ಳು ಮಾಡ್ಕೋಬೇಕು, ಮಕ್ಳು ತೋರ್ಸು ಅಂತ ಅಂದ್ರದೆ, ನೀನ್ ಯಾಕೆ ನೋಡ್ತೀಯ ಮಕ್ಳು ಯಾಕೆ ನೋಡ್ತೀಯ ನೀನು? ನಿನ್ಗೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನನ್ಗೆ ಅರ್ಥ ಆಗುತ್ತೆ. ಒಂದು ನನ್ಗೆ ಎಷ್ಟು ಮಾನಸಿಕ ಹಿಂಸೆ ಆಗ್ತೀನಿ ಸರ್. ಡ್ರೈವಿಂಗ್ ಮಾಡ್ತಾ ಇದ್ದು ಸರ್, ನಾನು ಏನೋ ಯೋಚನೆ ಮಾಡ್ಕೊಂಡು ಡ್ರೈವ್ ಮಾಡಕ್ ಆಗಲ್ಲ. ಆದ್ರೂ ಅಂತದ್ರಲ್ಲೂ ನೋಡು, ನಾನು ತಪ್ಪಾಗಿ ನಂದು ಏನ್ ತಪ್ಪಿಲ್ಲ. ದುಡ್ಡು ಒಂದ್ ₹1,00,000 ಕೊಟ್ಟಿದ್ಯಾ, ಆ ದುಡ್ಡು ವಾಪಸ್ ತಗೊಂಡ್ ಕೊಟ್ಟಿದೀನಿ ಸರ್. ನಾನು ವಾಪಸ್ ತಗೊಂಡ್ ಕೊಟ್ಟಿದ್ದೀನಿ. ಒಂದ್ ₹20,000 ಕಮ್ಮಿ ಮಾಡಿದ್ದೆ, ಅದು ₹15,000 ಅದ್ರಲ್ಲಿ ತಂದು ಕೊಟ್ಟಿದ್ದೀನಿ. ಅದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಂಡು ಇವತ್ತು ನಾನು ನಿಮ್ಮಮ್ಮ ಗೌರ್ಮೆಂಟ್ ಕಳಿಸ್ತಲ್ವರ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಟ್ಟೆ. ನೀನ್ ಇವತ್ತು ಹಿಂಗಿದ್ಯಾ, ಏನಂತ ಮಡಗಿದ್ಯಾ? ಸ್ವಂತ ಮನೆ ಇದೆ ಸರ್ ನಮ್ದು, ಆ ಮನೆ ನಮ್ಮ ಹೆಸರು ಮಾಡಿಸ್ಕೊ, ಇಲ್ಲ ನಮ್ಮ ಮಕ್ಳ ಹೆಸರು ಮಾಡಿಸ್ಬಿಡು. ಅವನ್ನ ನೀನ್ ಹೆಂಗ್ ಬೇಕಾದ್ರೆ ಉಂಟಾಗ್ಬಿಡು, ಏನ್ ಬೇಕಾದ್ರೆ ಹಿಂಗ್ ಮಾಡ್ಕೊ. ಈ ತರ ಪರಿಸ್ಥಿತಿಲಿ ಬಂದಿದ್ದಾರೆ ಸರ್ ನನ್ಗೆ ಅವರು. ಇರ್ಲಪ್ಪ, ಆದ್ರೆ ನಾನು ಹೇಳೋದು, ಕಾಯಕವನ್ನ ತೊರೆದವನು ನಿರುದ್ಯೋಗಿ ಆಗ್ತಾನೆ. ಇದನ್ನ ನೀನು ಮರಿಬೇಡ. ಅಂದ್ರೆ ಇವತ್ತಿಗೂ ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದೀಯ, ನಿನ್ನ ಬದುಕನ್ನ ನೀನ್ ನಡೆಸ್ತಾ ಇದೀಯ, ನಿನ್ನ ಕಾಯಕ. ಈಕೆಯ ನೆನಪಲ್ಲಿ ಒಂದು 5-6 ತಿಂಗಳು ಕೆಲಸವನ್ನ ಬಿಡು, ನೋಡು ನಿನ್ನ ಸ್ಥಿತಿ ಏನಾಗುತ್ತೆ. ಸರ್ ಇವತ್ತು ನನ್ನ ಜೀವನ ಬೆಳಿಗ್ಗೆ ನಾನು ಸ್ಟೇರಿಂಗ್ ಇಲ್ಲ, ನಂಗೆ ಜೀವನ ಇಲ್ಲ ಸರ್. ₹1 ನಂಗೆ ಕಾಸು ನಂಗೆ ಇರಲ್ಲ ಸರ್. ಈ ಪರಿಸ್ಥಿತಿ ಇದ್ದೀನಿ ಸರ್. ಇವತ್ತು ನಾನು ಸ್ಟೇರಿಂಗ್ ಮುಟ್ಟರೆ ನಂಗೆ ದುಡ್ಡು ಸರ್. ಅದೇ ಹೇಳ್ತಾ ಇದ್ದೀನಿ, ಒಬ್ಬ ಚಾಲಕನಾಗಿ ನಿನ್ನನ್ನು ನಂಬಿಕೊಂಡು ಹಿಂದ್ಗಡೆ ಒಂದಷ್ಟು ಜೀವಗಳು ಕೂತ್ಕೊಳ್ತವೆ. ನಿಮ್ಮ ವೈಯಕ್ತಿಕ ಪೀಕಲಾಟಗಳು ಇನ್ಯಾರ್ದೋ ಜೀವವನ್ನು ಬಲಿ ಕೊಡಬಾರ್ದು, ಹೌದಲ್ಲ? ಅಂದ್ರೆ ಯಾವಾಗ ನಿಮ್ಮ ವೃತ್ತಿಗೆ ನೀವು ದ್ರೋಹವನ್ನ ಮಾಡ್ತೀರಾ, ಯಾವಾಗ ನಿಮ್ಮ ವೃತ್ತಿಗೆ ನೀವು ಮೋಸ ಮಾಡ್ತೀರಾ, ಆದರೆ ಅದು ಮೋಸ ಮಾಡ್ಲಿಕ್ಕೆ ತಿರುಕೊಂಡಾಗ, ಅಂದರೆ ಇಲ್ಲಿ ನನಗೆ ಅನ್ನ ಮುಖ್ಯವೋ ಇನ್ಯಾವುದೋ ಸಂಬಂಧ ಮುಖ್ಯವೋ ಅಂತ ಬಂದಾಗ ಮೇಲ್ನೋಟಕ್ಕೆ ಸಂಬಂಧ ಭಾಳ ಇಷ್ಟ ಸರ್, ಅವಳನ್ನ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ಬೋದು. ಆದರೆ ಮೂಲ ನೋಡ್ತಾ ಹೋದಾಗ ನನಗೆ ಅನ್ನವೇ ಮುಖ್ಯ. ಅಂದ್ರೆ ನಮ್ಮಲ್ಲಿ ನಮ್ಮ ಹಿರಿಯರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಕಣ್ಣಿಲ್ಲದೆ ಹೋದರೆ ಬದುಕಬಹುದು, ಆದ್ರೆ ಅನ್ನವಿಲ್ಲದೆ ಹೋದರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ. ಸತ್ಯ ಅಲ್ವಾ? ಈಗ ಸುಮ್ಮನೆ ಹೇಳ್ತೀನಿ, ನಾನು ಇದನ್ನು ಹಾರೈಸಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆಯೇ ಏನೋ ಒಂದು ನಡೆದು ಹೋಗಿ ನಿನ್ನ ಕೈಯೋ ಕಾಲೋ ಏನೋ ಒಂದು ಆಯಿತು, ನೀನು ಹಾಸ್ಪಿಟಲ್ ಮಲಗಿದ್ದೀಯಾ, ಡಾಕ್ಟ್ರು ಯಾವುದನ್ನೂ ಹೇಳೋಕ್ಕಾಗಲ್ಲ ಈಗಲೇ ಅಂತ ಹೇಳ್ತಿದ್ದಾರೆ. ನಾನು ನಿನ್ನ ಬಳಿ ಬಂದು ನಿನಗೆ ಹೆಂಡತಿ ಬೇಕಾ, ನೀನು ಸರಿ ಹೋಗಬೇಕಾ ಅಂತ ಅಂದಾಗ ಏನಂತೀಯ? ನಾನು ಸರಿ ಹೋಗ್ಬೇಕು ಅಂತ ಹೇಳ್ತೀನಿ ಸರ್. ಅಂದರೆ ತನ್ನನ್ನು ತಾನು ಉಳಿಸಿಕೊಳ್ಳುವುದೇ ಪ್ರಥಮವಾದ ಮುಖ್ಯ ಉದ್ದೇಶ ಆಗಬೇಕು ಮನುಷ್ಯನಿಗೆ. ತನ್ನ ತಾನು ಉಳಿಸಿಕೊಳ್ಳುವುದು ಅಂದರೆ ಸಾವಿನಿಂದ ತಪ್ಪಿಸಿಕೊಳ್ಳುವುದು ಅಂತಲ್ಲ. ನಮ್ಮನ್ನು ನಾವು ದುಷ್ಟ ವ್ಯಕ್ತಿಗಳ ಪ್ರಹಾರಕ್ಕೆ ಸಿಗದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ದುಷ್ಟ ವ್ಯಕ್ತಿಗಳು ಅಥವಾ ಕೆಟ್ಟ ಜನರು ನಮ್ಮ ಕಡೆ ಕಲ್ಲು ಬೀಸುವುದನ್ನು ನಾವು ನಿಲ್ಲಿಸೋಕಾಗದೇ ಇರ್ಬೋದು, ಆದರೆ ಆ ಕಲ್ಲು ನಮ್ಮ ಮೇಲೆ ಬೀಳದ ಹಾಗೆ ತಪ್ಪಿಸ್ಕೊಳ್ಳೋ ಅವಕಾಶ ಅಂತೂ ನಮಗಿದೆಯಲ್ಲ. ನಾನು ನಿಮಗೆ ಹೇಳ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ನೀವು ಈ ದಿನ ಯಾವುದಕ್ಕೆ ಅಳ್ತಾ ಇದ್ದೀರಾ, ಯಾವುದಕ್ಕೆ ನೀವು ದುಃಖ ಪಡ್ತಾ ಇದ್ದೀರಾ, ಯಾವುದು ನನ್ನಿಂದ ದೂರ ಆಯಿತು ಅಂತ ಹೇಳ್ತಾ ಇದ್ದೀರಾ, ಆ ವ್ಯಕ್ತಿಗೆ ಸರ್ ಇವತ್ತು ಏನಾಗಿದೆ ನನ್ನ ಮನಸ್ಸಿಗೆ ಅಂದ್ರೆ, ಈಗ ನಾನು ಇವಳನ್ನ ಲೈಫ್ ಲಾಂಗ್ ಇದು ಮಾಡ್ಕೋಬೇಕಾ, ಇಲ್ಲ ನಾನು ದೂರ ಆಗ್ಬಿಡ್ಬೇಕಾ ಸರ್ ಇವಳಿಂದ? ನಾನು ಫೈನ್, ನಾನೀಗ ಅಲ್ಲಿಗೆ ಬರ್ತೀನಪ್ಪ. ನೋಡಿ, ಒಮ್ಮೆ ಹೀಗಾಯಿತು, ಒಂದು ಪ್ರತಿಷ್ಠಿತ ಬಹಳ ದೊಡ್ಡ ಸಮಾಜ ಸೇವೆ ಮಾಡ್ತಕ್ಕಂತಹ ಒಂದು ಕಣ್ಣಿನ ಆಸ್ಪತ್ರೆಯವರು ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ಸ್ಟ್ಯಾಂಡ್ ಹಾಕಿದ್ರು, ಸ್ಟಾಲ್ಗಳನ್ನೆಲ್ಲ ಹಾಕಿದ್ರು. ಆ ಸ್ಟಾಲ್ಗಳನ್ನು, ಅಂದರೆ ಆ ಆಪರೇಷನ್ ಮಾಡ್ತೀನಿ ಅನ್ನೋ ಸಮಾಜ ಸೇವೆಯ ಆ ಕೆಲಸದ ಸ್ವಲ್ಪ ಅಣತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ಒಂದು ಮೇನ್ ರೋಡ್ ಇದೆ. ಆ ಮೇನ್ ರೋಡ್ ಬದಿಯಲ್ಲಿ, ಆ ರಸ್ತೆ ಬದಿಯಲ್ಲಿ ಒಬ್ಬ ಕಣ್ಣಿಲ್ಲದ ಭಿಕ್ಷುಕ ಭಿಕ್ಷೆ ಬೇಡ್ತಿದ್ದಾನೆ. ಆ ಭಿಕ್ಷುಕನನ್ನು ಯಾರೋ ಒಬ್ಬ ಪುಣ್ಯಾತ್ಮ ಕರ್ಕೊಂಡು ಬಂದು ಈ ಕಣ್ಣಿನ ಕ್ಯಾಂಪ್ ಹತ್ರ ಬಿಟ್ಟ, ಬಾರಪ್ಪ ಆಪರೇಷನ್ ಫ್ರೀಯಾಗಿ ಮಾಡ್ತಾರೆ, ಮಾಡಿಸ್ಕೊ ಅಂತ. ಸರಿ, ಆ ಕುರುಡನನ್ನು ಯಾರೋ ಕರ್ಕೊಂಡು ಬಂದುಬಿಟ್ರು. ಈ ಆಸ್ಪತ್ರೆಯವರು ಕೇಳಿದ್ರು, ಒಳ್ಳೆ ಸಮಯಕ್ಕೆ ಬಂದೆ ಕಣಪ್ಪ, ಫ್ರೀಯಾಗಿ ನಿನಗೆ ಕಣ್ಣು ಬರೋ ಥರ
ಪ್ರಯತ್ನ ಮಾಡ್ತೀವಿ, ಖಾತ್ರಿ ಅಂತೂ ಇಲ್ಲ, ಬಟ್ ಪ್ರಯತ್ನ ಮಾಡ್ತೀವಿ, ನಿನ್ನ ಕಣ್ಣು ಬರಬಹುದು, ಆದರೆ ಪಕ್ಕ ಅಂತ ನಾವು ಹೇಳಲ್ಲ. ಅಂದರೆ ಆ ಭಿಕ್ಷುಕನಿಗೆ ಕಣ್ಣು ಹೋಗಿದ್ದು, ಬಟ್ ಕಿವಿ ಚೆನ್ನಾಗಿದ್ದು. ಇವರು ಯಾವಾಗ ಆಪರೇಷನ್ ಮಾಡ್ತೀವಿ, ನಿನ್ನ ಕಣ್ಣು ಬರ್ಬೋದು, ಬರ್ದೇನೂ ಇರ್ಬೋದು, ಬಟ್ ಫ್ರೀಯಾಗಂತೂ ಇರುತ್ತಪ್ಪ, ನೀನೇನು ₹1 ಖರ್ಚು ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆ ಭಿಕ್ಷುಕ ಹೇಳ್ದ, ಅಲ್ಲ ಕಣ್ಣು ಸರಿ ಹೋಗ್ಬೋದು, ಖಾತ್ರಿ ಇಲ್ಲ ಅಂತ ಹೇಳೋದಾದ್ರೆ ಆಪರೇಷನ್ ಯಾಕೆ ಮಾಡಿಸ್ಕೊಬೇಕು ನಾನು ಅಂದ. ಅವಾಗ ಆಸ್ಪತ್ರೆಯವರು ಹೇಳಿದ್ರು, ಅಲ್ಲಪ್ಪ ನಾವು ಫ್ರೀಯಾಗಿ ಮಾಡ್ತೀವಿ, ಅಕಸ್ಮಾತ್ ಕಣ್ಣು ಬಂತು ಅನ್ಕೋ, ನಿನ್ನ ಜೀವನದ ಗುಣಮಟ್ಟ ಹೆಚ್ಚುತ್ತೆ, ನೀನು ಜಗತ್ತನ್ನು ನೋಡ್ಬೋದಪ್ಪ. ಆಗ ಭಿಕ್ಷುಕ ಹೇಳ್ತಾನೆ, ಸ್ವಾಮಿ ಒಂದು ಪ್ರಶ್ನೆ ಕೇಳಪ್ಪ. ಏನಿಲ್ಲ ಸ್ವಾಮಿ, ಈ ಕಣ್ಣಿನ ಪರೀಕ್ಷೆ ಏನು ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ಎಷ್ಟು ಖರ್ಚು ಆಗ್ಬೋದು? 10,000-15,000 ಆಗ್ಬೋದಪ್ಪ. ಭಿಕ್ಷುಕ ಹೇಳ್ದ, 15,000 ನನಗೆ ಕೊಟ್ಬಿಡಿ, 1 ತಿಂಗಳು ನೆಮ್ಮದಿಯಾಗಿ ಊಟ ಮಾಡ್ತೀನಿ, ಕಣ್ಣಿಲ್ಲದೆ ಹೋದ್ರೂ ಪರವಾಗಿಲ್ಲ. ಯಾಕೆ ಗೊತ್ತೇನು, ನಾನೊಂದು ಸತ್ಯ ಕಂಡಿಡ್ಕೊಂಡಿದ್ದೀನಿ, ಕಣ್ಣಿಲ್ಲದವನು ಬದುಕಬಹುದು, ಆದರೆ ಅನ್ನವಿಲ್ಲದವನು ಬದುಕೋಕೆ ಸಾಧ್ಯ ಇಲ್ಲ ಸ್ವಾಮಿ. ಅಂದ್ರೆ ಭಿಕ್ಷುಕ ಹೇಳಿದ ಮಾತು, ನೀವು ಕಣ್ಣಿನ ಆಪರೇಷನ್ ಮಾಡ್ತೀರಾ, ಅದು ಬರುತ್ತೋ ಬರಲ್ವೋ ನಿಮಗೂ ಖಾತ್ರಿ ಇಲ್ಲ, ಆ ಆಪರೇಷನ್ಗೆ ಆಗೋ ದುಡ್ಡನ್ನು ನನಗೆ ಕೊಟ್ಟುಬಿಡಿ, ನಾನು 1 ತಿಂಗಳು ಹೆಂಗೋ ಅನ್ನ ಉಣ್ಕೊಡ್ತೀನಿ, ಅಂದರೆ ಊಟ ಮಾಡೋಕ್ಕಾದ್ರೂ ಆಗುತ್ತೆ ಎಂದ. ಅವ್ರಿಗೆ ಶಾಕ್ ಆಗೋಯ್ತು ಆಸ್ಪತ್ರೆಯವರಿಗೆ. ನೋಡಪ್ಪ, ನಾವು ಹಾಗೆ ಕ್ಯಾಶ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬೇಕಂದರೆ ಆಪರೇಷನ್ ಮಾಡ್ತೀವಿ, ಬೇಡ ಅಂದರೆ ಹೋಗಪ್ಪ ಅಂದರು. ಸರಿ ನನಗೆ ಬೇಡ ಅಂತ ವಾಪಸ್ ಹೋಗ್ತಾ ಇದ್ದವನು ಹಿಂದೆ ತಿರುಗಿ ಮತ್ತೆ 2 ಸೂತ್ರವನ್ನು ಹೇಳ್ತಾನೆ. ನೋಡಿ, ನಾನು ಈ ಭಿಕ್ಷೆ ಬೇಡ್ತಾ 2 ಪಾಠವನ್ನು ಕಲ್ತಿದ್ದೀನಿ. ಒಂದು, ಕಣ್ಣಿಲ್ಲದೆ ಕುರುಡನಾಗಂತೂ ಬದುಕಬಹುದು, ಆದರೆ ಅನ್ನವಿಲ್ಲದೆ ಮನುಷ್ಯ ಬದುಕೋಕ್ಕಾಗಲ್ಲ. ಮತ್ತೆ ಅದೇ ಭಿಕ್ಷುಕ ಹೇಳ್ತಾನೆ, ನನಗೆ ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ಜನ ನನಗೆ ಭಿಕ್ಷೆ ಹೆಚ್ಚಾಗ್ತಾರೆ, ಕಣ್ಣಿರುವ ಭಿಕ್ಷುಕನಿಗಿಂತ ಕಣ್ಣಿಲ್ಲದವನಿಗೆ ಹೆಚ್ಚು ಭಿಕ್ಷೆ ಸಿಗುತ್ತೆ, ಹಾಗಾಗಿ ಈ ಆಪರೇಷನ್ ನನಗೆ ಬೇಡ ಅಂತ ಹೊಂಟೋಗ್ತಾನೆ. ನೋಡಿ ಹೆಂಗಿದೆ ಕತೆ. ಅಂದ್ರೆ ಕಣ್ಣು ಕಾಣಿಸದೆ ಹೋದ್ರೂ ಬದುಕಬಹುದು, ಆದರೆ ಅನ್ನವಿಲ್ಲದೆ ಬದುಕೋಕ್ಕಾಗಲ್ಲ. ನಾನು ಈ ಮೂಲಕ ನಿಮಗೇನೇ ಹೇಳ್ತಾ ಇದ್ದೀನಿ ಅಂದರೆ, ಯಾವುದು ಇವತ್ತು ನನ್ನ ಪ್ರೀತಿ ಪಾತ್ರಗಳು ಅದು ಇದು ಒಂಥರ ಕಣ್ಣಿನ ಹಾಗೆ. ದುರಾದೃಷ್ಟವಶಾತ್ ಈಗ ಅದು ಕುರುಡ ಆಗ್ಬಿಟ್ಟಿದೆ. ಈ ಕಣ್ಣಿಲ್ಲದೆ ಹೋದವನು ಹೇಗೋ ಬದುಕಬಹುದು, ಆದರೆ ಅನ್ನವಿಲ್ಲದೆ ಹೋದವನಿಗೆ, ಆಹಾರವಿಲ್ಲದೆ ಹೋದರೆ ಜೀವನ ಕಷ್ಟ. ಹಾಗಾಗಿ ಈಕೆಯ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳೋ ಸಂಗತಿ ಏನಂದರೆ, ಮುಂದಿನ 3 ತಿಂಗಳ ಒಳಗಾಗಿ ಅವರ ಮನೆಯವರಾಗಲಿ ಅಥವಾ ಆಕೆಯಾಗಲಿ ಬರುವಂತಹ ಸೂಚನೆಯನ್ನು ಕೊಟ್ಟರೆ ಖಂಡಿತ ಯಾವ ಹಳೆಯ ಮಾತನ್ನೂ ಮಾತನಾಡದೆ ಆಕೆಯನ್ನು ಕರ್ಕೊ. ಆ 3 ತಿಂಗಳ ಆದಮೇಲೂ ಬರಲಿಲ್ಲ ಅಂದರೆ ನಾನೇ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸಂಬಂಧ ಆಕೆಗೆ ಎಲ್ಲಿವರೆಗೂ ಯೌವನವಿರುತ್ತೋ, ಆಕೆಗೆ ಅವರ ಮನೆಯವರ ಸಪೋರ್ಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯವರೆಗೂ ನಿನ್ನ ವಿಚಾರದಲ್ಲಿ ಆಕೆ ಗೌರವಾನ್ವಿತವಾಗಿ ವರ್ತಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಈಗ ಸುಮ್ಮನೆ ಬಂದಿರೋದು ಬೇರೆ, ಗೌರವ ಕೊಟ್ಟುಕೊಂಡಿರೋದು ಬೇರೆ. ಅವಳಿಗೋಸ್ಕರ ತುಂಬಾ ಏನ್ ಬೇಕು ಎಲ್ಲ ಎಲೆ ತಗೊಟ್ಟಿ ಎಲ್ಲ ಇದ್ ಮಾಡಿ ಎಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೋಬೇಕು ಅಂತ ತುಂಬಾ ಅವಳಿಗೆ ಹೊಸ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ, ಹೊಸ ಗಾಡಿ ಕೊಡಿಸಿ, ನಾನು ಎಲ್ಲಾ ಮಾಡ್ಕೊಟ್ಟು ಯಾವತ್ತೆಲ್ಲ ಯಾವುದು ಆಗದೆ ಇರೋ ವಿಚಾರ ಮಗನ ವಿಚಾರವಾಗಿ ಕಾನೂನು ನಿರ್ಧಾರ ಮಾಡುತ್ತೆ. ಆದರೆ ಈಗ ನಾನು ಹೇಳೋದು, ಇನ್ನು 3 ತಿಂಗಳು ಅರ್ಥಾತ್ ಜನವರಿಯವರೆಗೂ ಈ ವಿಚಾರದ ಬಗ್ಗೆ ಹೀಗೆ ಅಂತ ನೀನು ಬಿಡುಗಡೆ ಹೊಂದುವ ನಿರ್ಧಾರ ಬೇಡ. ಅರ್ಥ ಆಯ್ತಲ್ಲ? ಮುಂದಿನ 3 ತಿಂಗಳ ಒಳಗಾಗಿ ನಿನ್ನ ಪ್ರಯತ್ನವನ್ನು ಈ ಹಿಂದೆ ಹೇಗೆ ಮಾಡೋದು ಹಾಗೆ ಮಾಡು. ಜನವರಿ 15ರ ಒಳಗಾಗಿ ಇದು ಇರುತ್ತೆ ಅಥವಾ ಹೋಗುತ್ತೆ, ಇದರ ಸ್ಪಷ್ಟವಾದ ರಿಸಲ್ಟ್ ನಿನಗೆ ಗೊತ್ತಾಗಿರುತ್ತೆ. ಆದರೆ ಈಗ ನೀನೇನು ಮಾಡಬೇಕು, ಇದನ್ನ ಕೊರಗ್ತಾ ನಿದ್ದೆ ಹಾಳು ಮಾಡ್ಕೊಂಡು, ಊಟ ಹಾಳು ಮಾಡ್ಕೊಂಡು, ಆರೋಗ್ಯ ಹಾಳು ಮಾಡ್ಕೊಳ್ಬೇಡ. ಸರ್, ಬೆಳಿಗ್ಗೆ ನಾನು 6 ಗಂಟೆನೇ ಹೋಗ್ಬೇಕು ಸರ್. ನಮ್ಮ ಬೆಳಿಗ್ಗೆ ಗಾಡಿನ ಬುಕ್ಲಿಲ್ಲ. ಈಗ ಇಷ್ಟು ಯೋಚನೆ ಮಾಡಿ ಅಂದ್ರೆ ಮನ್ಸ್ ಪರಿಸ್ಥಿತಿನಿ ಒಂದ್ ಸ್ವಲ್ಪ ತುಂಬಾ ಡಿಸೆಂಬರ್ ಆಗ್ಬಿಟ್ಟಿದ್ದೀನಿ ಸರ್. ನಾನು ಹಿಂಗ್ ನನ್ನ ಲೈಫ್ ಹಿಂಗ್ ಆಗೋಯ್ತಲ್ಲ, ಇವರಿಂದ ಏನ್ ಹಿಂಗ್ ಆಗೋಯ್ತು, ನನ್ನ ಲೈಫ್ ಹಿಂಗ್ ಆಗೋಯ್ತು. ಅಮ್ಮಂಗ್ ಹೇಳಿದ್ರೆ ಅಮ್ಮ ನಾನು ಏನ್ ಮಾಡ್ಲಿ ಅಂತ ಅವ್ರ ಅಂತಾರೆ, ತಂಗಿಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ ಅಂತ ಅವಳು ಅಂತಾಳೆ. ನಾನು ಹೇಳೋದು, ಈಗ ನಿನ್ನ ತಾಯಿಗೆ ನೀನು ಕಣ್ಣಾಗ್ಬೇಕಪ್ಪ. ಹೆಂಡತಿ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದು ಬದಲಾಗಲ್ಲ.
ಬಹುಶಃ ನನ್ನ ಮಾತು ನಿಮ್ಗೆ ಅದೆಷ್ಟು ತಲುಪಿದೆಯೋ ಗೊತ್ತಿಲ್ಲ, ಆದರೆ ಇಲ್ಲ ಸರ್. ನೀವು ಅದು ಹೇಗೆ ಪ್ರಯತ್ನ ಮಾಡಿದ್ರೂ ಕೂಡ ಅಕಸ್ಮಾತ್ ಆಕೆ ದೇಹ ನಿನ್ನ ಬಳಿ ಬರ್ಬೋದು, ಆದರೆ ಮನಸ್ಸಂತೂ ನೀನು ನೀವು ಬಯಸಿದ ಪ್ರೀತಿ ಅಲ್ಲಿ ಸಿಗಲ್ಲ. ಹಾಗಾಗಿ 3 ತಿಂಗಳಾದ್ಮೇಲೆ ಬರ್ದೇ ಹೋದ್ರೆ ನೀನು ಮತ್ತೆ ಕರೆ ಮಾಡಪ್ಪ. ಆದರೆ ನಾನು ಹೇಳೋದು, ಅಕಸ್ಮಾತ್ ನೀನು ಕರೆ ಸಿಗದೇ ಹೋದರೂ 3 ತಿಂಗಳಾದಮೇಲೆ ಇದರಿಂದ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ನೀನು ಮಾಡಬೇಕು. ಅದು ಕಾನೂನಾತ್ಮಕವಾಗಿ ಬೇರೆ ಬೇರೆ ಅದು ನಿಮಗೆ ಬಿಟ್ಟಿದ್ದು. ಆದರೆ ಮೊದಲು ನಿಮ್ಮನ್ನ ತಿಂಗಳಾಯ್ತು, ಈಗಲೇ ಬರ್ಲಿಲ್ಲ ಅವಳು, ಇನ್ 3 ತಿಂಗಳಾಗ ಬರ್ತಾಳೆ ಅಂತ ಇದ್ರೆ ಕಾಯು, ಇಲ್ಲಾಂದ್ರೆ ತೊಂದರೆ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಪ್ರತಿ ವಿಚಾರವನ್ನು ಹೇಳೋಕ್ಕಿಂತ ಮುಂಚೆ ಭಗವಂತನ ಅನುಗ್ರಹದಿಂದ ಈ ಮಾತು ನನ್ನಿಂದ ಹೊರಡ್ತಾ ಇದೆ ಅಂತ ಅಂದುಕೊಳ್ತೀನಿ. ಭಗವಂತನ ದಯೆ, ಇಲ್ಲಿವರೆಗೂ ನಾನು ಹೇಳಿರೋ ವಿಚಾರಗಳು ಹಾಗೇ ಇದ್ದಾವೆ. ಹಾಗಾಗಿ ಆಕೆಗೆ ನಿಮ್ಮ ಬದುಕಲ್ಲಿ ಸ್ನೇಹದ ಸ್ಥಾನವಾಗಲಿ ದ್ವೇಷದ ಸ್ಥಾನವಾಗಲಿ ಎರಡೂ ಬೇಡ. 3 ತಿಂಗಳವರೆಗೂ ಸುಮ್ಮನೆ ತೆಪ್ಪಗೆ ನಿನ್ನ ಕೆಲಸ ಮಾಡ್ಕೊಂಡಿರು. ನೀನಾಗಿ ಫೋನ್ ಮಾಡೋದು, ಅಯ್ಯೋ ನೀನು ಇಲ್ಲದೆ ಹೋದ್ರೆ ಸಾಯ್ತೀನಿ ಅನ್ನೋದು, ಅಂದರೆ ನೀವು ಎಲ್ಲಿಯವರೆಗೂ ಆ ಮಟ್ಟಿನ ಭಾವನಾತ್ಮಕತೆಯ ದಾಸರಾಗ್ತೀರಾ, ನಿಮ್ಮ ವ್ಯಕ್ತಿತ್ವಕ್ಕೊಂದು ಬೆಲೆ ಅಂತ ಇರಬೇಕಲ್ವ ಸರ್? ಹೌದಲ್ಲ? ನಾನು ಈಕೆಗೆ ಗಂಡ ಆಗೋಕ್ಕಿಂತ ಮುಂಚೆ, ಮಗನಿಗೆ ಅಪ್ಪ ಆಗೋಕ್ಕಿಂತ ಮುಂಚೆ ನಾನೊಬ್ಬ ಗಂಡು. ನನಗೇನು ಅಂದ್ರೆ ಇನ್ನೊಂದು 21 ಇಯರ್ಸ್ಗೆ ನನಗೆ ತಿಳುವಳಿಕೆ ಇರಲಿಲ್ಲ ಸರ್. ಅಷ್ಟು 21 ವರ್ಷದ ನನಗೂ ಗೊತ್ತಾಗ್ಲಿಲ್ಲ. ಅವತ್ತೊಂದ್ ದಿವಸ ಪರಿಸ್ಥಿತಿ ಹಂಗಿತ್ತು, ಮದುವೆ ಮಾಡ್ಬಿಟ್ರು. 6 ತಿಂಗಳು ಎಂಗೇಜ್ ಮಾಡ್ಕೊಂಡು ದೂರ ಇದ್ದು. 6 ತಿಂಗಳಾದ್ಮೇಲೆ ಅವ್ರ ಮನಸ್ಥಿತಿ ಏನು ಗೊತ್ತಿಲ್ಲ. 6 ತಿಂಗಳಾಗ್ಲಿ ಮದುವೆ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಮಾಡಿ ಮಾಡೋದ್ರು. ಮೈಸೂರಲ್ಲೇ ಮದುವೆ ಮಾಡಿ ಎಲ್ಲ ಚೆನ್ನಾಗಿತ್ತು ಸರ್. ಮಕ್ಳು ಆಯ್ತು, ಎಲ್ಲ ಆಯ್ತು. ಲೈಫ್ ಇದುವರೆಗೂ ತುಂಬಾ ಚೆನ್ನಾಗಿತ್ತು. ಈ ಹುಡುಗಿ ಇವಾಗ ಸಕ್ಕತ್ತು ಸ್ಟೈಲಿಶ್ ತರ ಮಾಡ್ಬಿಟ್ಲು ಸರ್. ಅಂದ್ರೆ ಹೆಂಗೆ ಅಂದ್ರೆ ಪ್ರತಿಯೊಂದು ಅದೆಲ್ಲ ಮುಗಿದೋಯ್ತು ಕತೆ. ಈಗ ನಾನು ಹೇಳೋದು ಕೇಳು, ತಾಯಿಯನ್ನು ಚೆನ್ನಾಗಿ ನೋಡ್ಕೋ. ಖಂಡಿತ ಮುಂದಿನ 3 ತಿಂಗಳ ಒಳಗಾಗಿ ಇರೋದು ಅಥವಾ ಇಲ್ಲದೆ ಇರೋದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಇಷ್ಟೇ ಕಾದಿದೀ, ಇನ್ನೊಂದು 3 ತಿಂಗಳು ಕಾಯಪ್ಪ. ಹಾಗಾಗಿ ಆಕೆ ಹೋಗ್ತಾಳೋ ಇರ್ತಾಳೋ, ಏನಾದರೂ ಅದು ನೀನು ಒಳ್ಳೇದಕ್ಕೆ ಆಗುತ್ತೆ. ನಾನು ಅದ್ರ ಬಗ್ಗೆ ಈಗ ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಮೇಲ್ನೋಟಕ್ಕೆ ಅಥವಾ ನನ್ನ ಗ್ರಹಿಕೆಯಿಂದ ಹೇಳಬಲ್ಲೆ, ನೀವು ಬಯಸಿದ ಸುಂದರ ಶಾಂತಿಯುತ ಸಂಸಾರ ಈಕೆ ಜೊತೆ ಇನ್ನು ಮುಂದೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ಲ? ಅದ್ರ ಬಗ್ಗೆ ಭಯವೂ ಬೇಡ, ಪ್ರೇಮವೂ ಬೇಡ, ಕೋಪವೂ ಬೇಡ. ಸಾಧ್ಯವಾದ್ರೆ ಆಕೆ ಅಕಸ್ಮಾತ್ ಭಗವಂತನ ದಯೆಯಿಂದ ಎಲ್ಲೋ ಒಂದು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ಅದನ್ನ ನನಗೆ ಕನೆಕ್ಟ್ ಮಾಡಿ ಅಥವಾ ನನ್ನ ಹತ್ರ ಒಮ್ಮೆ ಮಾತಾಡಿಸಿ, ಸಾಧ್ಯ ಆದರೆ. ನಾನು ಭರವಸೆ ಕೊಡುವಲ್ಲಿ ಮಾತಾಡಿ ಆದಮೇಲೆ ಆಕೆಯಲ್ಲಿ ತುಂಬ ಬದಲಾವಣೆ ಖಂಡಿತ ಆಗುತ್ತೆ. ನಾನು ಇಲ್ಲಿ ಕೂತ್ಕೊಂಡು ಆಕೆಗೆ ಏನಂದ್ರು ಆಕೆಗೆ ಏನು ಕೇಳುತ್ತಾ ಅದು? ಹೌದಲ್ಲ? ಯಾರ ಧ್ವನಿ ನನಗೆ ಕೇಳುತ್ತಲ್ಲ ಕರೆ ಮಾಡಿದಾಗ, ಆ ಧ್ವನಿಯ ಮೇಲೆ ಕೆಲವು ರಿದಮ್ಸ್ನ ಕೆಲವೊಂದನ್ನು ನಾವು ಕಂಡಿಟ್ಕೊಂಡಿರ್ತೀವಿ ಅಷ್ಟೇ. ಫೈನ್, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ಚೆನ್ನಾಗಿ ಊಟ ಮಾಡು, ನಿದ್ದೆ ಮಾಡು. ಆ್ಯಂಡ್ ಯಾರಿಲ್ಲದೆ ಹೋದರೂ ನಾನು ಬದುಕ್ತೀನಿ ಅನ್ನೋ ಹಠ ಇರಲಿ. ಪದೇ 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 ನಿಮಗೆ ನೀವು ಅಂದುಕೊಳ್ಬೇಕು, ನಾನು ಇನ್ನೂ ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೂ ಹೋಗ್ಬೇಕಾದ್ರೂ ದಾರಿ ತುಂಬ ಇದೆ. ಎಲ್ಲಿ ಅಂದರೆ ನಾನು ಹೋಗೋ ದಾರಿಯಲ್ಲಿ ಒಂದೆಲ್ಲೋ ಮುಳ್ಳು ಚುಚ್ಚಿಬಿಡ್ತು ಅಂತ ನಾನು ದಾರಿಯನ್ನೇ ಬದಲಾಯಿಸೋದಲ್ಲ. ಆ ಮುಳ್ಳನ್ನು ಸೈಡಿಗೆ ಎಸ್ದು ಇನ್ನೊಬ್ರಿಗೆ ಯಾರಿಗೂ ಚುಚ್ಚಿದ ಹಾಗೆ ಆ ಮುಳ್ಳನ್ನು ಕಿತ್ತೆಸ್ದು ನಮ್ಮ ಪ್ರಯಾಣ ಮುಂದುವರಿಸಬೇಕು ಹೊರತು ಮುಳ್ಳು ಸಿಕ್ತು ಅಂತ ಜೀವನ ಅಂತ್ಯ ಮಾಡಿಕೊಳ್ಬಾರ್ದು. ಒಳ್ಳೇದಾಗಲಿ. ನಾನು ಹೇಳೋದು, ಜನವರಿಯ ಸಮಯದಲ್ಲಿ ನೀನು ನನಗೆ ಕರೆ ಮಾಡುವ ಸ್ಥಿತಿ ಬಂದೇ ಬರುತ್ತೆ. ನೀವು ಕರೆ ಮಾಡಪ್ಪ, ಸಿಗುತ್ತೆ, ಖಂಡಿತ ಸಿಗುತ್ತೆ. ಓಕೆ? ಸರಿ ಸರ್. ನಿಂಗೆ ಒಳ್ಳೇದಾಗಲಿ. ನೆಮ್ಮದಿ ನಿದ್ದೆ ಮಾಡು. ಬಿಡು, ಇವೆಲ್ಲ ಬಿಟ್ಟುಬಿಡು, ನೆಮ್ಮದಿಯಾಗಿ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಸೋನು ಸರ್ ಹೇಳಿದ್ದಾರೆ, ಇದನ್ನು ನಿನ್ನ ಮನಸ್ಸಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಅಂದುಕೋ,
ಬೆಳಗ್ಗೆ ಎದ್ದಾಗ ಈ ದಿನ ನನ್ನ ಪಾಲಿಗೆ ಶುಭದಾಯಕವಾಗಿರುತ್ತೆ ಅನ್ನೋ ಭರವಸೆ ಇರಬೇಕು. ರಾತ್ರಿ ಮಲಗಬೇಕಾದ್ರೆ ವಾಟ್ ಎವರ್ ಇಟ್ ಈಸ್, ಸೋಲಾಯಿತು, ಗೆಲುವಾಯಿತು, ಲಾಭ ಆಯಿತು, ನಷ್ಟ ಆಯಿತು, ಇದೆಲ್ಲವನ್ನು ಮೀರಿ ನನಗೀಗ ಭಗವಂತ ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇದೇ ರಾತ್ರಿ ಹೊತ್ತು ನೈಟ್ ಡ್ಯೂಟಿ ಮಾಡಿಕೊಂಡು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಿರೋರ ನಡುವೆ ನಂಗೆ ಮಲ್ಕೊಳೋಕ್ಕೆ ನೆಮ್ಮದಿಯಾಗ ಸ್ಥಳ ಕೊಟ್ಟು, ವಾತಾವರಣ ಕೊಟ್ಟು, ಜನವನ್ನು ಕೊಟ್ಟು, ಪ್ರೀತಿ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಎಷ್ಟು ಋಣಿಯಾಗಿರ್ಬೇಕು, ಹೌದಲ್ಲ? ಸರ್ ನಾನು ನೈಟ್ ಸರ್ವಿಸ್ ಗಾಡಿ ಓಡಿಸೋದು, ರಾಯಚೂರು, ಮಂತ್ರಾಲಯ, ಬೆಂಗಳೂರಿಗೆ ಹೋಗ್ತೀನಿ ಸರ್. ನೈಟ್ ಸರ್ವಿಸ್ ಸ್ಲೀಪರ್ ಕೋಚ್ ಬಸ್ ಓಡಿಸೋದು ನಾನು. ಈ ತರ ಎಲ್ಲ ಅನ್ಕೊಂಡಾಗ ಮನೆಯಲ್ಲಿ ನಂಗೆ ನಿಂದಿ ಇಲ್ಲ, ಒಂಥರ ಡಿಸಪಾಯಿಂಟ್ ತುಂಬಾ ಆಗ್ಬಿಡ್ತೀನಿ ಸರ್. ಒಂದ್ ಕಡೆ ಗಾಡಿ ನಿಲ್ಸ್ದಾಗ ತುಂಬಾ ಯೋಚನೆ ಮಾಡ್ತೀನಿ. ಎಲ್ಲಾ ಲೈಫ್ ಚೆನ್ನಾಗಿ ಬಂದ್ ಹೋಗ್ತಾರೆ, ಎಲ್ಲಾ ತರ ಇದೆ, ಏನ್ ತಪ್ಪು ಮಾಡ್ಬಿಟ್ಟೆ ಇವ್ರ ಹತ್ರ, ಈ ತರ ಹಿಂಗ್ ಆಗಿದೀವ ಲೈಫ್. ನಿನ್ನ ತಾಯಿಯ ಮಡಿಲಲ್ಲಿ ಸ್ವಲ್ಪ ಮಲ್ಕೋ, ನಿನ್ನ ತಾಯಿಯ ಜೊತೆ ಕೂತ್ಕೋ, ನಿನ್ನ ತಾಯಿಯ ಪಾದದಡಿ ಒಮ್ಮೆ ಕೂತ್ಕೋ, ಮಾತಾಡು, ನಿಮ್ಮ ತಾಯಿ ಜೊತೆ ಮಾತಾಡು. ಹೆಂಗಿದ್ರಿ, ಹೇಗೆ ಬೆಳೆದ್ರಿ? ಇವತ್ತು ಅಷ್ಟೇ ನಮ್ಮ ಅಜ್ಜಿ, ತಾತ ಅಥವಾ ಹಿರಿಯರು ಯಾರಾದರೂ ಸಿಕ್ಕರೆ ನಾನು ಅವ್ರ ಕಾಲ ಹತ್ರ ಕೂತ್ಕೊಂಡು ನಾನು ಅವರನ್ನು ಆ ಭಾವನೆಗೆ, ಅವ್ರನ್ನ ಹಿಂದಿನ ವಯಸ್ಸಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ, ನಿಮ್ಮ ಮನೇಲಿ 3 ಜನ ಇದ್ರಲ್ಲ, ನಿಮಗೆ ಡೈಲಿ ಅನ್ನ ಇರಲಿಲ್ವಂತೆ, ನೀವೇನು ಮಾಡ್ತಿದ್ರಿ? ಅಯ್ಯೋ, ನಮ್ಮ ಮನೇಲಿ ಹಬ್ಬಕ್ಕೆ, ಮಾರ್ನಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಆವಾಗ ಮಾತ್ರ ದೋಸೆ ಮಾಡ್ತಿದ್ರು, ಅದಕ್ಕೆ ನಾವೆಲ್ಲ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ದು. ಅಂದರೆ ನಾನು ನನ್ನ ಒಳಗಿನ ಯಾವುದೋ ಬೇಡದ್ದನ್ನು ಮರೆಯೋದಕ್ಕೆ ಇಂಥದ್ದೇನೋ ಒಂದು ದಾರಿಯನ್ನು ನಾನು ಕಂಡುಕೊಳ್ಬೇಕು. ನಿನಗೆ ಒಳ್ಳೇದಾಗಲಪ್ಪ, 3 ತಿಂಗಳಾದಮೇಲೆ ಖಂಡಿತ ತಪ್ಪದೇ ಕರೆ ಮಾಡು, ಅಣ್ಣನಿಗೆ ಒಳ್ಳೇದೇ ಆಗುತ್ತೆ ಆಗುತ್ತೆ ಆಗುತ್ತೆ. ಶುಭವಾಗಲಿ. ನೋಡಿ, ಯಾಕೆ ಒಂದು ರೀಲ್ಸ್ ಮಾಡುವುದರಿಂದ ಅಥವಾ ಅಂಥದ್ದೇನೋ ವಿಚಾರ ನನ್ನ ಗಂಡನಿಗೂ ನನ್ನ ಹೆಂಡತಿಗೂ ಯಾರಿಗೂ ಇಷ್ಟ ಇಲ್ಲ, ಅವರನ್ನು ಕನ್ವೆ ಮಾಡಿ. ನೋಡ್ರಿ, ನಾನು ರೀಲ್ಸ್ ಮಾಡ್ತೀನಿ ಹೊರತು ಬೇರೇನೂ ಕೆಟ್ಟದ್ದು ನಡೆಸ್ತಾ ಇಲ್ಲ. ಕನ್ವೆ ಮಾಡಿ. ಇಲ್ಲ, ಅಯ್ಯೋ ನನ್ನ ಸಂಸಾರಕ್ಕಿಂತ ದೊಡ್ಡದನಪ್ಪ ಅಂತ ಅದನ್ನು ಬಿಟ್ಬಿಡಿ. ಹೆಣ್ಮಕ್ಳು ಮಾಡಬಾರ್ದು, ಹೆಣ್ಮಕ್ಳು ಹೆಂಗಿರಬೇಕು ಹಂಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಆಚಾರ ವಿಚಾರ, ಯಾವ್ಯಾವ ವಿಚಾರದಲ್ಲಿ ಹೇಗಿರಬೇಕು, ಮದುವೆ ಆದಮೇಲೆ ಕೆಲವು ಸಂಗತಿಗಳನ್ನು ಹೇಳದೆ ಹೋದರೂ ಅರ್ಥ ಮಾಡಿಕೊಳ್ಬೇಕು, ಇದೆಲ್ಲ ಇದೆ. ಮದುವೆ ಆಗೋದು, ಹಿಂಗೆ ತವ್ರ ಮನೆಗೆ ಹೋಗೋದು, ಆಸ್ತಿ ಕೇಳೋದು, ಹಿಂಗೆ ಎಷ್ಟು ಒಬ್ಬೊಬ್ರನ್ನೊಬ್ಬರನ್ನ ಮದುವೆ ಆಗೋದು, ಎಲ್ಲರನ್ನೂ ಬಿಡೋದು, ಆಸ್ತಿ ಕೊಂಡುಕೊಳ್ಳೋದು, ಇದು ಯಾವ ಜೀವನ ಇದು? ಒಂದು ಪಶು ಕೂಡ ಇಂಥ ಕೆಟ್ಟ ಜೀವನ ಬದುಕೋದಿಲ್ಲ. ಅಂಡ್ ಬುದ್ಧಿ ಹೇಳಿ ಕಲಿಸಬೇಕಾದ ಈ ಹೆತ್ತವರು ಹಲಸು ತಿನ್ನೋ ಬುದ್ಧಿ ಮಾಡಿಕೊಂಡು ಮಗಳ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅನುಭವಿಸ್ತಾರೆ. ನೀನು ನೆಮ್ಮದಿಯಾಗಿರಪ್ಪ, ನಿನ್ನ ತಾಯಿ ಚೆನ್ನಾಗಿ ನೋಡ್ಕೋ. ಶುಭವಾಗಲಿ.